और आप फायदा उठा सकते हैं हमारे 21 ऑनलाइन चर्चेस का। देखिए उनको, वो भारत की सब प्रमुख भाषाओं में उपलब्ध हैं। उड़िया, तेलुगु, तमिल, गुजराती, कन्नड़ा, तुलु, इंग्लिश, हिंदी, असमी, मराठी, पंजाबी, नेपाली, कोंकणी, मलयालम, सिंधी, भोजपुरी, बंगाली और मालवानी में। उसके अलावा 3 विशेष चर्च हैं। टीनेजर्स के लिए चर्च है, चिल्ड्रन चर्च भी है और गूंगे और बहरों के लिए भी है। थैंक यू, गॉड ब्लेस यू।
ವಾವ್ ವಾವ್ ಇವತ್ತು ನಿಮ್ಮೆಲ್ಲರಿಗೆ ಕನ್ನಡ ಆನ್ನಲ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತಾನೆ ನನ್ನ ಪ್ರಿಯರೇ. ಹಲ್ಲೆಲೂಯ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ನಮ್ಮ ಮೀಡಿಯಾಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ. ಯಾಕಂದ್ರೆ ಸೈತಾನನು ಮೀಡಿಯಾ ಎಲ್ಲ ನ್ಯೂಸ್ ಚಾನೆಲ್ನಲ್ಲಿ COVID-19 ಅದು ತಗೊಂಡು ಸುಳ್ಳು ಹೇಳಿ ಈ ದೇಶಕ್ಕೆ ಹಾಳು ಮಾಡಲೇಬೇಕಂತ ವಿಚಾರ ಮಾಡ್ತಾ ಇದ್ದೇನೆ ಸೈತಾನೆ. ಆದರೆ ಯೇಸುವಿನ ಶಕ್ತಿಯಿಂದ ಆ ಸೈತಾನನ ಎಲ್ಲ ವಿಚಾರಗಳನ್ನು, ಎಲ್ಲ ಸೈತಾನನ ಯೋಜನೆಗಳನ್ನು ನಾವು ಕಡಿದು ಹಾಕುತ್ತೇನೆ ನನ್ನ ಪ್ರೇರೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ UPಯಲ್ಲಿ, ನಮ್ಮ ಮಹಾರಾಷ್ಟ್ರದಲ್ಲಿ ಯಾವ ಕೂಡ ಸುಳ್ಳು ಅಫಾ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ನನ್ನ ಪ್ರೇರೆ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ. ದೇವರ ವಚನದ ಪ್ರಕಾಶ ಅವರ ಜೀವನದಲ್ಲಿ ಆಗ್ತಾ ಇದೆ. ಹಲ್ಲೆಲೂಯ. ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡ ಮೊದಲು ದೇವರ ವಚನವನ್ನು ನಾವು ನೋಡೋಣ. ಯೆಶಾಯ ಬರೆದ ಪುಸ್ತಕ 54ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ ನನ್ನ ಪ್ರಿಯರೇ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸುವುದು, ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಸ್ಥತೆಯು, ನಾನು ದಯಪಾಲಿಸಿದ ಸತ್ಮರ್ಫಲವೂ ಆಗಿದೆ ಎಂದು ಯೆಹೋವನ ಹೇಳುತ್ತಾನೆ. ಹಲ್ಲೆಲೂಯ. ನನ್ನ ಪ್ರಿಯರೇ, ದೇವರ ವಚನ ಹೇಳುತ್ತದೆ, ಯಾವ ಕೂಡ ಹತ್ಯಾರ, ಯಾವ ಕೂಡ ಕೆಟ್ಟು ನಮ್ಮ ಮೇಲೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರು ರಾಜಾದಿ ರಾಜವಾಗಿದ್ದಾನೆ, ಪ್ರಭುವಾಗಿದ್ದಾನೆ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಯಾವ ಕೂಡ COVID-19 ಅದು ಸುಳ್ಳು ಪ್ರವಾದಿ ಮೀಡಿಯಾ ಟಿವಿಯಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯವಾಗಿಲ್ಲ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಮಹಾರಾಷ್ಟ್ರದಲ್ಲಿ UPಯಲ್ಲಿ ದೇವರ ಶಾಂತಿಯನ್ನು, ದೇವರ ಜ್ಞಾನ, ದೇವರ ಅನುಗ್ರಹ, ದೇವರ ಕೃಪೆಯನ್ನು ನಾವು ಘೋಷಣೆ ಮಾಡ್ತಾನೆ ನಮ್ಮ ಪ್ರೇರೆ. ಹಲ್ಲೆಲೂಯ. ಎಲ್ಲರನ್ನು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ರೋಬೋ ಸುಪ್ರ ಹೋದ್ರೇಷ್ಟಿ ಕೆಲಿ ಕಬಲ ಕೌರ ಗಬ ಅಂತೆ ರಗಬ ಸುಪ್ರ ಒಕ್ರ ಇಂದ್ರಮ ಅಂತ್ರ ಭವಿಷ್ಯ ಕಬಲ ಕೌಂತ ಕಬಯ ರಗಮಲ ಕಬ ಹಂತೆ ಕೆ ದಿಗ ಬಸಕ ದಿ ಗಬ ಲೋಪ್ರ ಹಾಂದ್ರೇಷ್ಟಿ ಕೆ ಬಿಲಿ ಕೋಪ್ರ ಹಾತಿ ಗಿ ಬಿರಿ ಕೊಮ್ಮ ಮಹಾಂತ ರಬಾಂದೆಲಿ ಗೆ ದಿ ಗಬ ಹಂದು ಕುರಬ ಸುಪ್ರ ಹೋದ್ರಿ ರೇದ್ರೇಷ್ಟಿ ಕೆ ಬಿಲಿ ಕೋಪ್ರ ಹಾಂದೆಲೆ ಕೈಂದ ಗಮ ಹಂತು ಕೌಂದ ಗಬ ಗಬಲ ಕೌಂದ ಲೀರ ಮಾಸುಪ್ರ ಒಕ್ರ ಇಂದ್ರ ಕಮಲ ಕೌಂದ ಗಬಲ ಕೌರ ಗಬಯ Ragaba soprohondre kinda gabala kunda gabaya ragaba sekiri kama akrehendres tikini gabala kunda gabaya rima la kondeli gabala kura gaba soprohondre rindri bishtu gabala kunda la gabala kura gabala kunda la gabala kunda gaba ragaba sakabala soprohondres tikini gaman tolo kunda la ba ತದ್ಯದವರೇ, ಯಾವ ಕೂಡ ಸೈತಾನನ ಕೇಡು, ಯಾವ ಕೂಡ ಸೈತಾನನ ಯೋಜನೆಯನ್ನು, ಆ ಎಲ್ಲ ಸೈತಾನನ ಚಾಲುಗಳನ್ನು, ಎಲ್ಲ ಸೈತಾನನ ಉದ್ದೇಶಗಳನ್ನು ನಾನು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ದೇವರ ಪ್ರೀತಿ, ದೇವರ ಅನುಗ್ರಹ ನಮ್ಮ ಎಲ್ಲ UPಯಲ್ಲಿ, ಮಹಾರಾಷ್ಟ್ರದಲ್ಲಿ ಆಗ್ತದೆ. ಯೇಸುವಿನ ನಾಮದಲ್ಲಿ ನಾನು ದೇವರ ಅನುಗ್ರಹವನ್ನು ನಾನು ಸ್ತೋತ್ರ ಹೇಳ್ತೇನೆ. ಓ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮ ಮಹಾರಾಷ್ಟ್ರ ಯೇಸುವಿನ ಸುವಾರ್ತೆಯನ್ನು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಯೇಸುವಿನ ನಾಮದಲ್ಲಿ. ಓ ರಬ ಸುಪ್ರಭೋ ದೃಷ್ಟಿ ಗಬಲ ಕೌಂತ ಗಬಯ ರಗಬಲಕ್ಕೆ ಅಲಿಗಮ ಅಪ್ರಭೋಷಃ ರೀಬ ಅಗ್ರೆ ಇಂದ್ರಾಷ್ಟಕಬಲ ಕೌಪ್ರ ಅಂದ್ರೆಗೆ ಇಂದ ಗಬಲ ಕೌಂತನ ಗಬಯ. ಏಸಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ, ನಿನ್ನ ನಾಮಕ್ಕೆ ಘನ ಪಡುತ್ತೇನೆ ಸ್ವಾಮಿ, ನಿನ್ನ ನಾಮಕ್ಕೆ ವಂದಿಸ್ತೇನೆ ಸ್ವಾಮಿ. ಯಾಕಂದರೆ ಏಸಪ್ಪ, ನಿನ್ನ ನಾಮ ಎಲ್ಲ ನಾಮದಲ್ಲಿ ದೊಡ್ಡವಾಗಿದೆ ಸ್ವಾಮಿ. ಯಾವ ಕೂಡ ಕೇಡು ನಮ್ಮ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯೇಸುವಿನ ನಾಮದಲ್ಲಿ ನಾನು ಘೋಷಣೆ ಮಾಡ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರ ಶಾಂತಿಯನ್ನು ನಾನು ಘೋಷಣೆ ಮಾಡ್ತೇನೆ. ನಮ್ಮ UPಯಲ್ಲಿ, ಮಹಾರಾಷ್ಟ್ರದಲ್ಲಿ ದೇವರ ಅನುಗ್ರಹ ನೀನು ದೇವರ ಅನುಗ್ರಹ ನೀನು ನಮಗೆ ಕೊಟ್ಟಿದ್ದೇನೆ. ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ, ನಿನ್ನ ನಾಮಕ್ಕೆ ಘನ ಪಡುತ್ತೇನೆ ಸ್ವಾಮಿ. ಏಸಪ್ಪ, ನಿನ್ನ ನಾಮಕ್ಕೆ ಆರಾಧಿದ್ದೇನೆ ಸ್ವಾಮಿ, ನಿನ್ನ ನಾಮಕ್ಕೆ ನಾನು ಎತ್ತರ ಪಡ್ತೇನೆ ಸ್ವಾಮಿ, ನಿನ್ನ ನಾಮ ಎತ್ತಲ ಪಡೆದಿದೆ ಸ್ವಾಮಿ. ಏಕೆಂದರೆ ರಾಜಾದಿ ರಾಜೆ, ಪ್ರಭುವಾದಿ ಪ್ರಭುವ. ಓ ರಗಬ ಸುಪ್ರ ದೃಷ್ಟಿ ಗಬ ರಗಬ ಸುಪ್ರ ಒಕ್ರ ಇಂದ್ರ ಅಷ್ಟಗಬಲ ಕೌಪ್ರ ಅಗ್ರ ಇಂದ್ರ ಗಮ ಪ್ರಗೋತಮ ಲೀಮ ಕೋಪ್ರ ಲಕ ಸಕಬ ಕೂತು
lagaba sakala rabahande rigaba saka rigaba kala kazagabala ramande andra kastiki digaba kobra andreste kabala kobra rigamala kobra andreste ke digaba andrgo rinda kaba kora kaba siki digamala kora kabaya ayaramande ilama sokol orama andiri gamasa ligama karaka siki digaba kora gamaya ramanda isa trosta kaba katre rigaba shubro mama mama sila laman sololo santaramanda Didra basto trotosto como copro drista libra aprohosti prehitra basto colo gobro contra gabanco rega bala copra hodristi que biri copra akra kamantro contra gaban liga mala cora gabala contra raba ತಂದೆ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡನು ಸ್ವಾಮಿ ಆಮೆನ್ ಹಲ್ಲೆಲೂಯಾ ಪ್ರೇಸ್ ದ ಲಾರ್ಡ್ ನನ್ನ ಪ್ರೇರೆ ನಾವು ಪ್ರಾರ್ಥನೆ ಮಾಡೋಣ ಇನ್ನೊಂದು ವಿಷಯಕ್ಕೆ ನನ್ನ ಪ್ರೇರೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪಾಸ್ಟರ್ ಕ್ರೀಸ್ ನಮ್ಮ ಆತ್ಮಿಕ ತಂದೆ ಹೇಳಿದ್ದಾರೆ ಈ ವರ್ಷ ಹಲ್ಲೆಲೂಯಾ ಈ ವರ್ಷ ನಾವು ತಯಾರಿ ಮಾಡಬೇಕು ನನ್ನ ಪ್ರೇರೆ ನಾವು ನಮ್ಮ ಆತ್ಮಕ್ಕೆ ತಯಾರಿ ಮಾಡುತ್ತೇವೆ ನನ್ನ ಪ್ರೇರೆ ದೇವರ ವಚನವನ್ನು ನಮ್ಮ ಆತ್ಮದಲ್ಲಿ ನಾವು ಗ್ರಹಣ ಮಾಡಿಕೊಳ್ಳಬೇಕು ದೇವರ ಧ್ಯಾನದಲ್ಲಿ ದೇವರ ಸ್ತುತಿ ಆರಾಧನೆಯಲ್ಲಿ ನಾವು ತಯಾರಿ ಮಾಡಬೇಕು ದೇವರ ಸುವಾರ್ತೆಯನ್ನು ತಗೊಂಡು ನಾವು ಎಲ್ಲ ದೇಶದಲ್ಲಿ ಎಲ್ಲ ಪಟ್ಟಣದಲ್ಲಿ ಎಲ್ಲ ಜನರಿಗೋಸ್ಕರ ನಾವು ಸುವಾರ್ತೆಯನ್ನು ತಲುಪಲಿಕ್ಕೆ ನನ್ನ ಪ್ರೇರೆ ಹಲ್ಲೆಲೂಯಾ ನಾವು ಎಲ್ಲರೂ ಆ ದೇವರ ಸುವಾರ್ತೆ ತಗೊಂಡು ಹೋಗಿ ಆ ಎಲ್ಲ ಜೀವನಗಳಿಗೆ ನಾವು ಒಂದು ರಕ್ಷಣೆಯನ್ನು ಕೊಡಬೇಕು ನನ್ನ ಪ್ರೇರೆ ಯಾಕಂದರೆ ದೇವರು ನಮಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ ನನ್ನ ಪ್ರೇರೆ ಆ ಸುವಾರ್ತೆ ಎಲ್ಲ ಜನರ ಕಡೆಗೆ ಹೋಗಬೇಕು ಹಲ್ಲೆಲೂಯಾ ಮತ್ತು ಈ ತಿಂಗಳು ಉತ್ಸಾಹದ ತಿಂಗಳು ಆಗ್ತದೆ ಹಲ್ಲೆಲೂಯಾ ನಾವು ದೇವರ ಸನ್ನಿಧಿಯಲ್ಲಿ ಆನಂದದಿಂದ ಉಲ್ಲಾಸದಿಂದ ಆರಾಧನೆ ಮಾಡಿ ಪ್ರಾರ್ಥನೆ ದೇವರ ವಚನ ಧ್ಯಾನದಲ್ಲಿ ನಾವು ತಯಾರಾಗಬೇಕು ಹಲ್ಲೆಲೂಯಾ ಯಾಕಂದರೆ ಈ ವರ್ಷ ತಯಾರಿ ಸಾಲಿದೆ ನನ್ನ ಪ್ರಿಯರೇ ಯಾಕಂದರೆ ನಾವು ರೆಡಿ ಆಗಿರ್ಬೇಕು ಯಾಕಂದರೆ ಈಗ ಯೇಸು ಸ್ವಾಮಿ ಬರುವ ಸಮಯ ಬಹಳ ಸಮೀಪವಾಗಿದೆ ನನ್ನ ಪ್ರಿಯರೇ ಹಲ್ಲೆಲೂಯಾ ನಾವು ಪ್ರಾರ್ಥನೆ ಮಾಡುವ ಮೊದಲು ದೇವರ ವಚನ ನಾವು ನೋಡೋಣ ನನ್ನ ಪ್ರಿಯರೇ ಯೆಶಾಯ ಬರೆದ ಪುಸ್ತಕ 60ನೇ ಅಧ್ಯಾಯ 2ನೇ ವಚನ ಕಾರ್ಗತ್ತಲು ಹಲ್ಲೆಲೂಯಾ ಪ್ರೇಸ್ ದ ಲಾರ್ಡ್ ಪ್ರಿಯರೇ ನಾವು ದೇವರ ವಚನ ನಾವು ನೋಡೋಣ ಇಗೋ ಗತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮೆಚ್ಚಿದೆ ನಿನ್ನ ಮೇಲಾದರೂ ಯೆಹೋವನನ್ನು ಉದಯಿಸೋನು ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೇಸ್ ದ ಲಾರ್ಡ್ ನನ್ನ ಪ್ರಿಯರೇ ದೇವರ ವಚನ ಹೇಳುತ್ತದೆ ಎಲ್ಲ ಲೋಕದಲ್ಲಿ ಅಂಧಕಾರ ಆಗಿದ್ರು ಆದರೆ ನನ್ನ ಜನರ ಮೇಲೆ ದೇವರ ಉದಯ ದೇವರ ಪ್ರಕಾಶ ದೇವರ ಜ್ಯೋತಿಯನ್ನು ಉಂಟು ಮಾಡ್ತಾರೆ ನನ್ನ ಪ್ರಿಯರೇ ಯಾಕಂದರೆ ನಮ್ಮ ತಂದೆಯಾದ ದೇವರು ಮಹಾಶಕ್ತಿ ಉಳ್ಳವಾಗಿದ್ದಾನೆ ನಮ್ಮ ತಂದೆಯಾದ ದೇವರು ಸಾಮರ್ಥ್ಯವಾಗಿದ್ದಾನೆ ಹಲ್ಲೆಲೂಯಾ ಎಷ್ಟೋ ದೇವರು ಎಷ್ಟು ಪ್ರೀತಿಸುತ್ತಾನೆ ನನ್ನ ಪ್ರಿಯರೇ ಯಾಕಂದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ದೇವರು ಮೊದಲು ನಮಗೆ ಪ್ರೀತಿ ಮಾಡ್ತಾನೆ ಸ್ವಾಮಿ ಆದ ಕಾರಣ ದೇವರ ವಚನದಲ್ಲಿ ಯಾವಾಗಲೂ ನಾವು ಧ್ಯಾನಿಸಬೇಕು ನಾವು ತಯಾರಿ ಮಾಡೋಣ ಹಲ್ಲೆಲೂಯಾ ನಮ್ಮ ಆತ್ಮವನ್ನು ನಾವು ತಯಾರಿ ಮಾಡಿಕೊಳ್ಳೋಣ ಸ್ವಾಮಿ ಯಾಕಂದರೆ ಯೇಸು ಬರುವ ದಿನ ಬಹಳ ಸಮೀಪವಾಗಿದೆ ನನ್ನ ಪ್ರಿಯರೇ ನಾವು ಈ ಸುವಾರ್ತೆಯನ್ನು ತಗೊಂಡು ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ನಮ್ಮ ಅಳಗ ಬಳಗದವರಿಗೆ ಅವರ ಹತ್ತಿರ ಹೋಗಬೇಕು ಯಾಕಂದರೆ ಸುವಾರ್ತೆಯಲ್ಲಿ ಜೀವನವಾಗಿದೆ ನನ್ನ ಪ್ರಿಯರೇ ಯಾಕಂದರೆ ಸುವಾರ್ತೆ ಇದು ಒಂದೇ ಇದೆ ಮನುಷ್ಯನ ಜೀವನಕ್ಕೆ ಬದಲಾವಣೆ ಮಾಡಿದೆ ನನ್ನ ಪ್ರಿಯರೇ ಯಾಕಂದರೆ ದೇವರು ಅತಿ ಪ್ರೀತಿ ಒಳವಾಗಿದ್ದಾನೆ ನನ್ನ ಪ್ರಿಯರೇ ದೇವರು ಸತ್ಯವಾಗಿದ್ದಾನೆ ದೇವರು ಸಾಮರ್ಥ್ಯವಾಗಿದ್ದಾನೆ ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಉಂಟು ಆ ಸ್ವಸ್ಥತೆ ಶಕ್ತಿ ನಮ್ಮ ಹತ್ರ ಉಂಟು ಎಲ್ಲ ನೀವು ಪ್ರಾರ್ಥನೆ ಮಾಡಿ ಎಲ್ಲ ರೋಗಗಳು ಗುಣವಾಗ್ತದೆ ನಾವು ತಯಾರಿ ಮಾಡಿಕೊಳ್ಳೋಣ ನಮ್ಮ ಈ ವರ್ಷದಲ್ಲಿ ತಯಾರಿಯ ವರ್ಷ ಆಗಿದೆ ನಾವು ತಯಾರಿ ಮಾಡೋಣ ನಮ್ಮ ಪ್ರೇರೆ ಹಲ್ಲೆಲೂಯಾ ನಾನು ಪ್ರಾರ್ಥನೆ ಮಾಡೋಣ ಪ್ರೇರೆ ನಾವು ಪ್ರಾರ್ಥನೆ ಮಾಡೋಣ ಓ ಪ್ರಹಾಂತೇಷ್ಟಿಗೆ ಬೇದಿ ಕೌಂತ ಗಬಹ ರಗಬ ಸೋ ಪ್ರಹೋದರಿಗೆ ಬೇದಿ ಕೌಂತಹಂದೇಲಿ ಗಿಂತಿ ಗಬಹ ರಗಮ ಕೂಸೋ ಕೊಲ್ಲೋರಮಂತೆ ರಿಗಮ ಆಂತ್ರೇಷ್ಟಿ ಗಬಹ ರಗಮಲ ಕೂಪ್ರ ರೇಷಕಬ ಕೂಪ್ರ ಅಂತೆ ಲೀಸ ಅಲೂಷ ಲೀಗಮ ಕೂಪ ಹಸಿದಿ ಮಕಲ ಸಲ ರಮಂತು ರೋಮೋನ್ ರೋಷ್ಟ ಕೊಲುಗ ಬಹುಂತ
Rigama Sehirigama Rubostobo, Rima Andres Tigirigamandolo, Boma Mahande Legendaba, Robo Sobro Andre Gendigaba, Kora Gaba, Sakana Gabala, Kota Gabala, Kora Gaba, Rigamala Korigigamala Kodigama, Rama Manderis Tigigamala Kondalaba, Tada Dore Nina Namaki Stotra Maratami, O Nina Namaki Stotra Martene Swami, Esapadi Nama, Yella Nama, the list ಶ್ರೇಷ್ಠವಾಗಿದೆ ಸ್ವಾಮಿ. ನೀನು ಅತಿ ಪ್ರೀತಿ ಉಳ್ಳವಾಗಿದೆ ಸ್ವಾಮಿ. ತಂದೆಯಾದ ದೇವರೇ, ನೀನು ತಾನು ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟಿದೆ ಸ್ವಾಮಿ. ಓ, ಆ ಪ್ರೀತಿಗಾಗಿ ನಿನಗೆ ಸ್ತೋತ್ರ, ಆ ಕರುಣೆಗಾಗಿ ನಿನಗೆ ಸ್ತೋತ್ರ, ಆ ಅನುಗ್ರಹಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಓ, ನಿನ್ನ ವಚನದ ಪ್ರಕಾಶವನ್ನು ನಮ್ಮ ಜೀವನದಲ್ಲಿ ನೀನು ಕೊಟ್ಟಿದೆ, ಆದ ಕಾರಣ ನಿನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಓ ತಂದೆಯಾದ ದೇವರೇ, ನಾವು ನಾವು ಈ ವರ್ಷದಲ್ಲಿ ನಾವು ತಯಾರಾಗ್ತೇವೆ. ನಮ್ಮ ಆತ್ಮವನ್ನು ನಾವು ಜಾಗ್ರತೆ ಮಾಡಿದ್ದೇವೆ ಸ್ವಾಮಿ. ನಾವು ದೇವರ ವಚನ ನಾವು ನಮ್ಮ ಆತ್ಮದಲ್ಲಿ ನಾವು ಗ್ರಹಣ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಓ ಪ್ರಹಾಂದ್ರೇಷ್ಟಿಗೆ Rigaba sopra hokliki sigaba karamante riman restiki bidi kobra hadiri gamala kora gabaya ragabala korga masake liga mama mayala laba liba rosto go boroku shahama ante liga makara kasiki liga makara mama mandolo goso lobro seki mahante aramusha liga bakura kabaha riga basaka liga baha riga mana kora ke ziki liga baba manoko sutroma libra handrestiki bidi koutala gababa liga bala kontalaba. ಯಾವ ಕೂಡ ಕೇಡು, ಯಾವ ಕೂಡ ಹತ್ಯಾರ ನಮ್ಮ ವಿರುದ್ಧ ಆಗ್ಲಿಕ್ಕೆ ಸಾಧ್ಯವಾಗಿದ್ದಲ್ಲ ಯೇಸುವಿನ ನಾಮದಲ್ಲಿ. ರೋಮೋ ಸೊಬ್ರ ಒಂದ್ರಿಗೆ ವಿದ್ಯೋ ಸಭಾ ಮಾಕಾಜಿದಿಗ ಮಾ ಜೋಲೋರಮೋ ಜೋಲೋರಮೋಂತ ಮಾಮಾ ಸುಪ್ರಹೋಂದ್ರಿದಿಗ ಮಾಕುಂಗ ಲಿಗಬಾ ಕಾಲಕಬಯ ರಿಗಬಾ ಸಾಕೆ ಲಿಗಬಾ ಲಕುಂಗಬಯ ರಿಮಾ ಕೋಬ್ರಾ ಹಂದೇಶ್ನಿಗಬಾ ರಿಗಮಾ ಕೋಬ್ರಾ ಕಸಿಕ Kabakura kabayala maya rigama kora kabasike digama kora kababaya makobra hande stike bidi kobra hande digama gontaraba rigama kora kaba sopro ondre ke digama gontaraba. ಈ ಪ್ರಾರ್ಥನೆ ನನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈಗ ನಮ್ಮ ಪ್ರಿಯರೇ, ನಾವು ನಮ್ಮ ಪ್ರೇಸ್ ಟೀಮಿಗೆ ನಾವು ಸ್ವಾಗತ ಮಾಡೋಣ. ನಾವು ಉಲ್ಲಾಸದಿಂದ ಆನಂದದಿಂದ ದೇವರ ಸ್ತುತಿ ಆರಾಧನೆಯನ್ನು ನಾವು ಮಾಡೋಣ. ನನ್ನ ಪ್ರಿಯರೇ, ನನ್ನ ಜೀವನದಲ್ಲಿ ನನ್ನ
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ರೆಪ್ಸಿಡ್ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 10 ಜನವರಿ 2021. ಇವತ್ತಿನ ವಚನ ಹೇಳ್ತಾ ಇದೆ, ದೃಢಕರಣ ತತ್ವ. ರೋಮನ್ಸ್ 10ನೇ ಅಧ್ಯಾಯ 8ನೇ ವಚನ ಹೇಳ್ತಾ ಇದೆ, ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಆರೈಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿಸಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಯಿಂದ ಆರೈಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಅನೇಕರು ಈ ಮೇಲಿನ ವಚನಗಳನ್ನು ಹಗುರವಾಗಿ ಪರಿಗಣಿಸುತ್ತಾರೆ ಮತ್ತು ಅದು ಸಭೆಗೆ ಉಂಟು ಮಾಡುವ ಆಶ್ಚರ್ಯಕರವಾದ ಪ್ರಕಟಣೆಯನ್ನು ಅರಿಯದೆ ಹೋಗುತ್ತಾರಲ್ಲ ಎಂಬುದು ಅಚ್ಚರಿ ಹುಟ್ಟಿಸುತ್ತದೆ. ಅದು ಇಬ್ರಿಯ 13ನೇ ಅಧ್ಯಾಯ 5-6 ವಚನದಲ್ಲಿ ಪ್ರಕಟಗೊಂಡಿರುವ ಸಂಗತಿಯೂ ಆಗಿರುತ್ತದೆ. ನಿಮ್ಮ ನಡತೆಯು ದ್ರವ್ಯಾಶ ಇಲ್ಲದಾಗಿರಲಿ, ನಿಮಗಿರುವುದೆಲ್ಲವುಗಳು ತೃಪ್ತರಾಗಿರಿ, ಯಾಕೆಂದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಇಲ್ಲವೇ ತೊರೆದು ಬಿಡುವುದಿಲ್ಲವೆಂದು ಆತನು ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡೇನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ವಚನಗಳಲ್ಲಿ ಪವಿತ್ರಾತ್ಮನು 5ನೇ ವಚನದ ಆರಂಭದಲ್ಲಿ ಒಂದು ಪ್ರಾಮುಖ್ಯದ ಆಲೋಚನೆಯನ್ನು ತಿಳಿಸುತ್ತಾನೆ. ನಿಮ್ಮ ನಡತೆಯು ದ್ರವ್ಯಾಶ ಇಲ್ಲದಾಗಿರಲಿ, ನಿಮಗಿರುವುದೆಲ್ಲದರ ತೃಪ್ತರಾಗಿರಿ. ಆತನು ಅಲ್ಲಿಯೇ ನಿಲ್ಲಿಸಿರಬಹುದಾಗಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಬದಲಾಗಿ ಆತನು ಮುಂದುವರಿಸುತ್ತಾನೆ ಮತ್ತು ಆತನು ಏಕೆ ಆ ಹೇಳಿಕೆಯನ್ನು ನೀಡಿದನೆಂಬುದಕ್ಕಾಗಿ ಕಾರಣವನ್ನು ಕೊಡುತ್ತಾನೆ. ಅದು ನಿಮಗೆ 5ನೇ ವಚನದ ಮುಕ್ತಾಯದ ಭಾಗದಲ್ಲಿ ಸಿಕ್ಕುತ್ತದೆ. ಯಾಕೆಂದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಇಲ್ಲವೇ ತೊರೆದು ಬಿಡುವುದಿಲ್ಲವೆಂದು ಆತನು ಹೇಳಿದ್ದಾನೆ. ಆತನು ಅಲ್ಲಿಗೆ ನಿಲ್ಲಿಸಿದ್ದರೆ ಅದರಲ್ಲೇನೋ ತೃಪ್ತಿ ಇರಲಿಲ್ಲ. ಆತನು ನಮಗೆ ಒಂದು ವಾಗ್ದಾನವನ್ನು ನೋಡುವ ಉದ್ದೇಶದಿಂದ ಅದನ್ನು ಹೇಳಿದ್ದಾನೆಂದಾಗುತ್ತದೆ. ಹೇಗೆ ಮುಂದಿನ ವಚನದಲ್ಲಿ ಆತನು ಬಹಳ ಅಗಾಧವಾದ ವಿಷಯವೊಂದನ್ನು ನಮಗೆ ಪ್ರಕಟಗೊಳಿಸಿದನು ಮತ್ತು ಆತನು ಹೇಳಿದನೆಂದರೆ, ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡ್ಯಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಇಲ್ಲಿ ದೃಢಕರಿಸುವ ತತ್ವವನ್ನು ಕಾಣುತ್ತೇವೆ. ದೇವರು ಹೇಳಿದ್ದಾನೆ, ಆದ್ದರಿಂದ ನೀವು ಧೈರ್ಯವಾಗಿ ಹೇಳಬಲ್ಲಿರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾವು ವಾಕ್ಯದೊಂದಿಗೆ ಒಮ್ಮತನದಿಂದ ಹೇಳುವಂತಾಗುವ ಹಾಗೆ ದೇವರು ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಅದುವೇ ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ವಾಗ್ದಾನ ಮಾತ್ರವೇ ನಿಮ್ಮ ಜೀವಿತವನ್ನು ಬದಲಾಯಿಸದು. ಆ ತತ್ವವನ್ನು ಅನ್ವಯಿಸಿಕೊಳ್ಳಬೇಕು. ಆ ತತ್ವವನ್ನು ಅನ್ವಯಿಸಿಕೊಳ್ಳುವಾಗ ನೀವು ಸುಮ್ಮನೆ ದೇವರನ್ನು ಹೇಳುವುದನ್ನು ಉಲ್ಲೇಖ ಮಾತ್ರವೇ ಮಾಡುವುದಿಲ್ಲ. ನೀವು ವಾಕ್ಯಕ್ಕೆ ನಿಮ್ಮ ವೈಯಕ್ತಿಕ ನಂಬಿಕೆಯನ್ನು, ಪ್ರತಿಕ್ರಿಯೆಯನ್ನು ನೀಡುವಿರಿ. ಆತನು ಅಪೇಕ್ಷಿಸುವ ಪ್ರತಿಭೆಯನ್ನು ಕುರಿತಾಗಿ ನಿಮಗಿರುವ ತಿಳುವಳಿಕೆಯನ್ನು ಆಧರಿಸಿ ಕೊಡುವಿರಿ. ಒಂದು ನಿಖರವಾದ ಪ್ರತಿಕ್ರಿಯೆಯನ್ನು ವಾಕ್ಯದ ಮೂಲಕ ಮತ್ತು ಪವಿತ್ರಾತ್ಮನ ಮೂಲಕ ಕಲಿತುಕೊಳ್ಳಲಾಗುತ್ತದೆ. ನಾವು ಆತನ ವಾಕ್ಯವನ್ನು ಉಚ್ಚರಿಸಿ ನಮ್ಮ ಜೀವಿತಗಳನ್ನು ಮತ್ತು ಅಂತಿಮ ಭವಿಷ್ಯವನ್ನು ಆತನ ಪರಿಪೂರ್ಣವಾದ ಚಿತ್ತಾನುಸಾರ ರೂಪಿಸಿಕೊಳ್ಳುವಂತೆ ಬಳಸುವುದಕ್ಕಾಗಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ಪರಮೇಶ್ವರ ಕಡೆಗೆ ತನ್ನ ಕೈಗಳನ್ನೆತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಅಮೂಲ್ಯನಾದ ತಂದೆಯೇ, ನೀವು ನನ್ನನ್ನು ಅಂಧಕಾರದ ಆಧಿಪತ್ಯದಿಂದ ಬಿಡಿಸಿ ನಿನ್ನ ಮಹಿಮೆಯುಳ್ಳ ಬೆಳಕಿನ ರಾಜ್ಯದೊಳಗೆ ಸೇರಿಸಿದ್ದಿ. ಅಲ್ಲಿ ನಾನು ಜೀವನದಲ್ಲಿ ಪರಿಸ್ಥಿತಿಗಳ ಮೇಲೆ ಆಳ್ವಿಕೆ ಮಾಡುವೆನು ಮತ್ತು ಆಧಿಪತ್ಯ ನಡೆಸುವೆನು. ನನ್ನ ಸಮೃದ್ಧಿಯು ದೇಶಗಳ ಮತ್ತು ಸರ್ಕಾರಗಳ ಆರ್ಥಿಕ ಪರಿಸ್ಥಿತಿಗಳನ್ನು ಮೀರಿದ್ದಾಗಿದೆ. ನಿನ್ನ ವಾಕ್ಯವನ್ನು ನಾನು ಆರೈಕೆ ಮಾಡುವ ಮೂಲಕವಾಗಿ ನಾನು ಸದಾಕಾಲವು ಜಯದ ಮೆರವಣಿಗೆಯಲ್ಲಿ ಸಾಗುವೆನು.
ಯೇಸುವಿನ ನಾಮದಲ್ಲಿ ಆಮೇನ್. ಇದು ಸಾಕ್ಷಿ ಸಮಯ. This condition has really made me feel very immobilized. I feel hopeless actually because I can't see a brighter future. It seems as if this condition is getting worse and worse. It's not going to get any better. You're free. We have the life of God which cannot be corrupted. Cannot be corrupted. Praise the Lord. Because church was not supposed to get sick ever. Church, the message to the church is that they have divine life. Praise the Lord. Jesus said, not mine but thine be done. Do you ask God that what you are doing, should you be doing it or not? Many don't have that consciousness. God wants you to live according to His will. Bible says, those who are living, they should not live for themselves, but to Him for who died for them and who has purchased them. Father, in the name of Jesus, I pray for your children. I speak health. I speak healing in their bodies in the name of Jesus. I command the demon of darkness to leave them in the name of Jesus Christ. I command those unclean spirits to come out of them.
प्रार्थना कीजिए, अपनी आत्माओं को तैयार कीजिए परमेश्वर के वचन से ग्रहण करने के लिए। यह हमारा तैयारी का साल है, तो इस साल में अपने आप को और ज्यादा तैयार कीजिए। हर वचन के लिए अपने आप को तैयार कीजिए, हर वचन के लिए अपने आप को तैयार कीजिए जो आपके पास आने वाला है। पवित्र आत्मा की सामर्थ के द्वारा प्रार्थना कीजिए कि वो वचन आपके अंदर रहेगा, आपके अंदर परिणामों को पैदा करेगा। जैसा हमने 1 तारीख की सर्विस में सीखा था, अपने आप को तैयार कीजिए कि वचन आपके अंदर से बाहर नहीं निकालना चाहिए। री जातीला बहा लींद्रा का दारो लो सातीला अलांते रींद्रा ला शातेले इंद्रा का तारो ले शातीली बहा पौत्र ले सदल। अपने हृदय को तैयार कीजिए कि वचन इसमें पढ़कर परिणामों को पैदा करे। रेंदले के दीगरा का बांद्रा ला शातेले के दीगा बहा रेंदले रातोरों को उठाइए, अपने पवित्र आत्मा को रीगरा का भरांताला बहा। अपनी आत्मा को तैयार कीजिए। रेशे तेले ईद्रा लांग्र का दारे लीशा तलबहा रेंदले रेदरे लेके दींग्र का ब्रबांशो तोलो को दोरे के देके देरे लेके दीगा बासा रागा गा 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 दारे लेके जीगा। बोलिया ने भाषाओं में तीव्रता से जुझारू रूप से रे गादारा लागा बाबा रांदा लाखा से रेदे लेके दीगा बाबा रा खादारे के सी रेंदले के देख रे लेके दीगा बाबा रांदाले रेले के बोशा रागादारे के दे रांदाले रेले रागा गा 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 रांदाले शादाला बादारे के दी रोंदले शाती बाबा रांदा खाती यंदलाती कतूरा कालेशा यंदला को कोंद्रे रांदले सातोले रिंग्रे के ब्रोसीता ला बाबा रादेले के तेंग्रा कोतोरो को शोंगा रीप्रे के तेरे हम आगे बढ़ रहे यीशु के नाम में लीप्रे के तेरे ले शदल बहा। इस चर्च का हर मेंबर, हमसे जुड़ा हुआ हर व्यक्ति पूरी तरह से तैयार है यीशु मसीह के नाम में। उनके अंदर आनंद है, उनके अंदर सामर्थ है यीशु मसीह के नाम में। ली द्वारा लाका दीरी ली बहा ले दे ले के दीगरा लागा बाबा रांदा खाशो तो लो बहा रिंदले के ज़ेले बो शाती ला बाबा। ओ धन्यवाद परमेश्वर, धन्यवाद आपकी दया के लिए, धन्यवाद आपकी करुणा के लिए। हाँ प्रभु, आपके जैसा कोई नहीं। धन्यवाद हमारे जीवनों को आपके आत्मा की सुंदरता से भरने के लिए। धन्यवाद उस धन्य आशा के लिए जो हमारे पास है। धन्यवाद उस विश्वास के लिए जो आपने हमें दिया है। धन्यवाद महान विजयों के लिए जो आपने हमें दी है। धन्यवाद इस समय के लिए जो आपने हमें दिया है कि हम आपके वचनों से सीखे और आगे बढ़े। धन्यवाद देते हैं। हम कहते हैं कि हमारी आत्माएं, हमारे मस्तिष्क खुले हैं आपके वचनों को सुनने के लिए, ग्रहण करने के। इस प्रार्थना को यीशु मसीह के नाम में मांगते हैं, आमीन। बैठ सकते हैं। ನೀವು ಕೂತುಕೊಳ್ಳಬಹುದು ಮತ್ತು ಜೋರಾಗಿ ಚಪ್ಪಾಳೆ ತಟ್ಟಬಹುದು. ಯೇಸು ಸ್ವಾಮಿಗೋಸ್ಕರ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬಹುದು. Happy New Year, Happy New Year. Praise the Lord. Hallelujah. ಇದು ನಮ್ಮ ಮೊದಲನೇ ವರ್ಷವಾಗಿದೆ. ಇದು ನಮ್ಮ ತಯಾರಿ ಮಾಡಿಕೊಳ್ಳುವ ವರ್ಷವಾಗಿದೆ. ಇದು ನಮ್ಮ ತಯಾರಿ ಮಾಡಿಕೊಳ್ಳುವ ವರ್ಷವಾಗಿದೆ. ಮತ್ತು ನಾವು ಹೇಗೆ ಹೇಳಿದೆವು, ದೇವರು ನಮಗೋಸ್ಕರ ಏನನ್ನು ಮಾಡಲು ಬಯಸಿದರೆ, ಏನಾದರೂ ಮಾಡಬೇಕೆಂದು ಬಯಸಿದರೆ ಬುದ್ಧಿವಂತಿಕೆ ಅದರಲ್ಲಿದೆ. ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಳಬೇಕು. ಇಸ್ ದ ಲಾರ್ಡ್. ಮತ್ತು ಫಾಸ್ಟರ್ ಅವರು ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನು ನಮಗೆ ಹೇಳಿದ್ದಾರೆ. ಆ ಮೆಸೇಜ್ನ ರಿವ್ಯೂ ನಾವು ಮಾಡುತ್ತೇವೆ. ನಿಮ್ಮನ್ನು ನೀವು ದೇವರ ಸಿದ್ಧ ಇಚ್ಛೆಯಲ್ಲಿ ತೆಗೆದುಕೊಂಡು ಹೋಗಿರಿ. ಇದರಲ್ಲಿ ತೆಗೆದುಕೊಂಡು ಹೋಗಿರಿ. ನಿಮ್ಮ ಹತ್ತಿರ ಮೊಬೈಲ್ ಫೋನ್ ಇದ್ದರೆ, ಅದು 5 ವರ್ಷದ ಹಳೆಯದಾಗಿದ್ದರೆ ಮತ್ತು ಅದರಲ್ಲಿ ಯಾವುದೇ ರೀತಿಯ ಡೌನ್ಲೋಡ್ ಆಗೋದಿಲ್ಲ ಮತ್ತು ನೀವು ಬಹಳ ತೊಂದರೆಯಲ್ಲಿರುತ್ತೀರಿ, ಕಷ್ಟದಲ್ಲಿರುತ್ತೀರಿ, ನನ್ನಲ್ಲಿ ಮೊಬೈಲ್ನಲ್ಲಿ ಯಾವುದೂ ಡೌನ್ಲೋಡ್ ಆಗ್ತಾ ಇಲ್ಲ ಮತ್ತು ನಿಮಗೆ ಯಾರಾದರೂ ಹೇಳುತ್ತಾರೆ, ಸಹೋದರನೇ ಅದು 3G ಶತಮಾನದ ಇದೆ ಎಂದು. ಮತ್ತು ಇವತ್ತು 4G ಬಂದಿದೆ. ನಿಮಗೇನು ಮಾಡಬೇಕು? ನಿಮಗೆ 4G ಮೊಬೈಲನ್ನು ಕೊಂಡುಕೊಳ್ಳಬೇಕು. ಮತ್ತು ನೀವು 4G ಮೊಬೈಲನ್ನು ಕೊಂಡುಕೊಂಡಾಗ ಎಲ್ಲ ಕಷ್ಟಗಳು ಹೋಗುವು. ಮತ್ತು ನೀವು ಅದನ್ನು ತೆಗೆದುಕೊಳ್ಳದಿದ್ದರೆ ಕಷ್ಟಗಳು ಹಾಗೆ ಇರುವು. ನೀವು ಹೇಳಬಹುದು, ನಮ್ದು ಯಾವುದೇ ವಿಡಿಯೋ ನಡೆಯುವುದಿಲ್ಲ, ಡೌನ್ಲೋಡ್ ಆಗುವುದಿಲ್ಲ. ನೀವು ಎಲ್ಲರಿಗೆ ಕಷ್ಟಪಡ್ಕೊಡ್ತಾ ಇರ್ತೀರಿ ಮತ್ತು ನೀವು ಕೂಡ ಕಷ್ಟವನ್ನು ಅನುಭವಿಸುವಿರಿ. ಇದು ತೊಂದರೆಯು ನಿಮ್ಮ ಮೊಬೈಲ್ ಫೋನ್ನಲ್ಲಿದೆ, ಇಲ್ಲಿ ಟೆಕ್ನಾಲಜಿಯಲ್ಲಿ ಅಲ್ಲ. ಪ್ರೇಸ್ ದ ಲಾರ್ಡ್. ಹೀಗೆ ಜನರು ಹೇಳುತ್ತಾರೆ, ನನ್ನ ಜೀವಿತದಲ್ಲಿ ನಾನು ಸಂಘರ್ಷವನ್ನು ಪಡುತ್ತಿದ್ದೇನೆ, ನಾನು ಹೋರಾಡುತ್ತಿದ್ದೇನೆ, ನನ್ನ ಜೊತೆ ಇದು ಆಗುತ್ತಿದೆ, ನನ್ನ ಜೊತೆ ಅದು ಆಗುತ್ತಿದೆ. ಅವರು ಯಾವ ಜ್ಞಾನದಲ್ಲಿ ಜೀವಿಸುತ್ತಿದ್ದಾರೆ? ಅವರು ಹಳೆಯ ಜ್ಞಾನದಲ್ಲಿ ಜೀವಿಸುತ್ತಿದ್ದಾರೆ. ನಮಗೆ ಏನು ಮಾಡಬೇಕು? ನಮ್ಮನ್ನು ನಾವು ದೇವರ ಜ್ಞಾನದಲ್ಲಿ ತರಬೇಕು, ಕಾಲದ ದೇವರ ಜ್ಞಾನಕ್ಕೆ ತರಬೇಕು.
ದೇವರದು ಪ್ರತಿಯೊಂದು ಸಮಯಕ್ಕೋಸ್ಕರ ಒಂದು ಜ್ಞಾನವಿದೆ. ಮತ್ತು 2 ವರ್ಷಗಳ ಹಿಂದೆ ದೇವರ ಜ್ಞಾನವು ನಿಮ್ಮಲ್ಲಿತ್ತು. ಆ ಜ್ಞಾನದ ಮೂಲಕ ಇವಾಗ ನೀವು ಜೀವಿಸಲು ಸಾಧ್ಯವಿಲ್ಲ. ಬಹಳಷ್ಟು ಜನರಿಗೂ ಇದು ಗೊತ್ತಿಲ್ಲ. ಬಹಳಷ್ಟು ಜನರು 15 ವರ್ಷದ ಜೀವಿತವನ್ನು ಇವಾಗ ಜೀವಿಸಲು ಬಯಸುತ್ತಾರೆ. ಇದು ಅಸಾಧ್ಯವಾಗಿದೆ. ನಿಮಗೆ ಏನು ಬೇಕು? ಇವತ್ತಿಗೋಸ್ಕರ ಜ್ಞಾನ ಬೇಕಾಗಿದೆ. ಅದಕ್ಕೆ ಹೇಳಲಾಗುತ್ತದೆ ರೇಮ. ಇದೇ ಕಾರಣವಿದೆ. ನೀವು ಹಳೆಯ ಒಡಂಬಡಿಕೆಯಲ್ಲಿ ಓದುವಾಗ ದೇವರು ಇಸ್ರಾಯೇಲಿನ ಮಕ್ಕಳಿಗೆ ದಿನಾಲು ಮನ್ನವನ್ನು ಕೊಡುತ್ತಿದ್ದರು. ಇದು ಮನ್ನ ಏನಾಗಿತ್ತು? ಅದು ಒಂದು ಪ್ರಕಾರದ ದೇವರ ಜ್ಞಾನವಾಗಿತ್ತು. ಇದರಲ್ಲಿ ದೇವರ ಮಹಿಮೆ ಇತ್ತು. ಅವರಿಗೆ ದಿನಾಲು ಮನ್ನ ಸಿಗುತ್ತಿತ್ತು. ದೇವರಿಗೋಸ್ಕರ ಜೀವಿಸುವುದು, ಇವತ್ತಿಗೋಸ್ಕರ ಜೀವಿಸುವುದು ಒಂದು ಜ್ಞಾನವಿದೆ. ಇವತ್ತಿನ ಪರಿಸ್ಥಿತಿಗಳು ಹಿಂದಿನ ಪರಿಸ್ಥಿತಿಗಿಂತಲೂ ಭಿನ್ನವಾಗಿವೆ. ನೀವು ನಿನ್ನಿನ ಜ್ಞಾನದಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಜೀವಿಸಲು ಸಾಧ್ಯವಿಲ್ಲ. ನಿಮಗೆ ದೇವರ ವಿಷಯದಲ್ಲಿ ನಿಮ್ಮ ಜ್ಞಾನವನ್ನು ಬದಲಾಯಿಸಬೇಕಾಗುತ್ತದೆ. ನಿಮಗೆ ತಿಳಿಯಬೇಕಾಗುತ್ತದೆ ದೇವರು ನಿಮಗೆ ಏನು ಬಯಸುತ್ತಾರೆ. ಇದು ಅಲ್ಲ ಹಿಂದೆ ದೇವರು ಬಯಸುತ್ತಿದ್ದರು ಮತ್ತು ನಿನ್ನೆದು ಹೋಗಿಬಿಟ್ಟಿದೆ. ನಾವು ಇವತ್ತಿನಲ್ಲಿ ಜೀವಿಸುತ್ತಿದ್ದೇವೆ. ನೋಡಿ, ಇದು ಬಹಳ ಜನರ ಜೊತೆಗೆ ತೊಂದರೆಯಾಗಿದೆ. ಅವರು ಹೇಳುತ್ತಾರೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. ಅವರು ಇವಾಗಲೂ ಹಳೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಹೀಗೆ ಮೊಬೈಲ್ ಫೋನು ಕೂಡ ಚೇಂಜ್ ಆಗಿದೆ. ಈ ಕಾರಣವಿದೆ. ನಿಮಗೆ ಇವತ್ತು ಜೀವಿಸಬೇಕಾಗುತ್ತದೆ. ಇವತ್ತು ಜೀವಿಸಬೇಕಾಗುತ್ತದೆ. ಇವತ್ತಿಗೆ ಜೀವಿಸಬೇಕಾಗುತ್ತದೆ. ಇವತ್ತಿಗೆ ಜೀವಿಸುವುದು ಎಂಬುದು ಇವತ್ತಿನ ಜ್ಞಾನದಲ್ಲಿ ಜೀವಿಸಬೇಕಾಗುತ್ತದೆ. ಮತ್ತು ಕೆಲವು ಮಮ್ಮಿಗಳು ಅಥವಾ ಕೆಲವು ವೃದ್ಧ ಜನರು ಹೀಗೆ ಹೇಳುತ್ತಾರೆ, ನಮ್ಮ ಕಾಲದಲ್ಲಿ ಹಾಲು 1 ರೂಪಾಯಿ ಇತ್ತು ಎಂದು. ಆದರೆ ಅದು ಆ ಕಾಲದಲ್ಲಿ. ಇವಾಗಂತೂ 50 ರೂಪಾಯಿಗೆ ಸಿಗುವುದು. ಆದರೆ ನೀವು ಇವಾಗ ಹಳೆಯ ವಿಷಯಗಳನ್ನು ಹಿಡಿದುಕೊಂಡು ಜೋರಾಗಿ ಕಿರ್ಚಾಡಲು ಸಾಧ್ಯವಿಲ್ಲ. ಮೊದಲು ಹಾಲು 1 ರೂಪಾಯಿ ಇತ್ತು ಎಂದು, ಇವಾಗ 50 ರೂಪಾಯಿಯಲ್ಲಿ ಬರುತ್ತದೆ. ಇವಾಗ ನೀವು ಯಾವ ರೂಪಾಯಿಯನ್ನು ತೆಗೆದುತ್ತೀರಿ? 50 ರೂಪಾಯಿ ಅಥವಾ 1 ರೂಪಾಯಿ? ಮತ್ತು ಇವತ್ತಿನ ಜ್ಞಾನದಲ್ಲಿ ನಿಮಗೆ ಜೀವಿಸಲು ಇವತ್ತಿನ ರೇಟು ಸಿಗಬೇಕು ಇರುತ್ತದೆಲ್ಲ. ಸೆನ್ಸೆಕ್ಸ್ ಇರುತ್ತದೆ ಮತ್ತು ಬಂಗಾರದ ಬೆಲೆ ಇರುತ್ತದೆ. ಇವತ್ತಿನ ಬಂಗಾರ ಬೆಲೆ ಏನಾಗಿದೆ ನಿಮಗೆ ಗೊತ್ತಿದೆಯಲ್ಲ? ಮತ್ತು ಬಂಗಾರದ ಬೆಲೆ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತದೆ. ನೀವು ಇವಾಗತ್ತೂ ಅದನ್ನು ಕೊಂಡುಕೊಳ್ಳಲು ಎಷ್ಟು ಬೆಲೆಯಲ್ಲಿ ನೀವು ಕೊಂಡುಕೊಳ್ಳುತ್ತೀರಿ? ಮತ್ತು ಇವತ್ತು ನೀವು ಜೀವಿಸಬೇಕಾದರೆ ಯಾವ ಜ್ಞಾನದಲ್ಲಿ ಜೀವಿಸುವಿರಿ? ನಿಮಗೆ ನೀವು ಕೇಳಿಕೊಳ್ಳಿರಿ ಮತ್ತು ನಿಮಗೆ ನೀವು ಕೇಳಿಕೊಳ್ಳಿರಿ, ಇವತ್ತು ದೇವರು ಏನು ಬಯಸುತ್ತಾರೆ ಎಂದು. ಇದೇ ಆ ಪ್ರಶ್ನೆಗಳು ನಿಮಗೆ ಕೇಳುವ ಅವಶ್ಯಕತೆ ಇದೆ. ನಿಮಗೆ ಇವತ್ತಿನ ತರಕಾರಿ ಬೆಲೆ ಗೊತ್ತಿದೆ. ನಿಮಗೆ ಇವತ್ತು ಟಮಾಟರ್ನೆಲ್ಲ ಇಟ್ಟು ಗೊತ್ತಿದೆ. ಆದರೆ ನಿಮಗೆ ಇವತ್ತಿನ ದೇವರ ಹೃದಯ ಏನಾಗಿದೆ, ಅದನ್ನ ಯೋಚನೆ ಏನಾಗಿದೆ ಗೊತ್ತಿದೆಯಾ? ಇವತ್ತು ದೇವರು ಏನು ಬಯಸುತ್ತಾರೆ ನಿಮಗೆ ಗೊತ್ತಿಲ್ಲ. ದೇವರು ಏನು ಬಯಸುತ್ತಾರೆ ಇವತ್ತು? ನಿಮ್ಮ ಜೀವಿತ ಹೋರಾಟದ ಜೀವಿತದಲ್ಲಿರುವುದು. ನೀವು ಏನಾದರೂ ಮಾಡಲು ಬಯಸುತ್ತೀರಿ, ಆದರೆ ಏನಾದರೂ ಆಗುವುದು. ಏಕೆಂದರೆ ನಿಮಗೆ ಇವತ್ತಿಂದು ಗೊತ್ತಿಲ್ಲ. ಆದರೆ ನಿಮಗೆ ಇವತ್ತು ದೇವರ ಜ್ಞಾನ ಗೊತ್ತಿದೆ. ನೀವು ದೇವರ ಜೊತೆ ಹಿಂದಿನ ಜ್ಞಾನದಲ್ಲಿ ನಡೆಯಲು ಸಾಧ್ಯವಿಲ್ಲ. ನಿಮ್ಮ ಹತ್ತಿರ ಇವತ್ತಿನ ಜ್ಞಾನ ಬೇಕಾಗುತ್ತದೆ. ಹಿಂದಿನ ಪ್ರಾರ್ಥನೆಗಳು ಇರಲು ಸಾಧ್ಯವಿಲ್ಲ. ಅದು 50ನೇ ವರ್ಷ ಹಿಂದೆ ನೀವು ಮಾಡಿರಿ, 10 ವರ್ಷದ ಹಿಂದೆ ಮಾಡಿದ್ದೀರಿ, 4 ವರ್ಷದ ಹಿಂದೆ ಮಾಡಿದ್ದೀರಿ. ನಿಮಗೆ ಇದನ್ನು ತಿಳಿಯಬೇಕಾಗುತ್ತದೆ. ದೇವರು ನಿಮ್ಮನ್ನು ಯಾವ ರೀತಿ ನೋಡುತ್ತಾರೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾನು ನಿಮಗೆ ಹೇಳುತ್ತೇನೆ A4 ಆಪಲ್. ನೀವು ಹೇಳಬಹುದು ಆಪಲ್ ಎಂದು, ಆದರೆ ಈ ಸಮಯವು ಮೀರಿ ಹೋಗಿದೆ A4 ಆಪಲ್ದು. ಮತ್ತು A4 ಆಪಲ್ ಕಲಿಸಬೇಕೆಂದು ನೀವು ಬಯಸುವುದಿಲ್ಲ. ಹೀಗೆ ಆತ್ಮದ ಸ್ಥಳದಲ್ಲಿ ನಿಮ್ಮ ಜ್ಞಾನವನ್ನು ಬೆಳೆಸಬೇಕಾಗುತ್ತದೆ ಮತ್ತು ನಿಮ್ಮ ಜ್ಞಾನವನ್ನು ಬೆಳೆಸಿ ಅಲ್ಲಿವರೆಗೆ ತರಬೇಕಾಗುತ್ತದೆ. ಎಲ್ಲಿವರೆಗೆ ಅದು ಇರಬೇಕು. ಅದನ್ನು ಬೆಳೆಸುವುದು ಮಾತ್ರವಲ್ಲ, ಅದು ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಇರಬೇಕು. ನಿಮ್ಮ ಹತ್ರ 4G ಮೊಬೈಲ್ ಇಲ್ಲ. ನೀವು ಹೇಳಬಹುದು ನಾವು 2G ಇಂದ 3Gಗೆ ಬಂದಿದ್ದೇವೆ. ಇಲ್ಲ, 3G ಕೂಡ ನಡೆಯುವುದಿಲ್ಲ. ಇವಾಗ 4G ನಡೆಯುತ್ತದೆ. ನೀವು ಹೇಳಲು ಸಾಧ್ಯವಿಲ್ಲ ನಾನು ಅಪ್ಡೇಟ್ ಮಾಡಿದ್ದೇನೆ, 2G ಇಂದ ಅದು 3Gಗೆ ಬಂದಿದೆ. ಅವಶ್ಯಕತೆ ಏನಿತ್ತು? 2G ಇಂದ 3Gಗೆ ಬರುವುದು ಅಥವಾ 3G ಇಂದ 4Gಗೆ ಬರುವುದು. ಯಾವಾಗ ನೀವು 4Gಯಲ್ಲಿ ಬರುವುದಿಲ್ಲವೋ ನೀವು ವಿಡಿಯೋನ ಆನಂದಿಸಬಹುದು. ಇದೇ ಕಾರಣವಿದೆ. ಇದು ತಯಾರಿಯ ವರ್ಷವಾಗಿದೆ. ನೀವು ಓದಿರಬಹುದು, ಬಹಳಷ್ಟು ಜನರು ಪ್ರಾರ್ಥನೆ ಮಾಡುತ್ತಾರೆ, ಅವರ ಪ್ರಾರ್ಥನೆ ಉತ್ತರ ಸಿಕ್ಕಿಲ್ಲ. ಏಕೆ? ಅವರಲ್ಲಿ 2Gಯ ಜ್ಞಾನವಿದೆ. ಪ್ರೇಸ್ ದ ಲಾರ್ಡ್. ಯು ಗಾಟ್ ಟು ಗ್ರೋ. ನೀವು ಬೆಳೆಯಬೇಕಾಗುತ್ತದೆ. ಮತ್ತು ಎಲ್ಲಿವರೆಗೆ ಬೆಳೆಯಬೇಕಾಗುತ್ತದೆ? ದೇವರ ಬಯಸುವವರೆಗೆ. ಪ್ರೇಸ್ ದ ಲಾರ್ಡ್. ಒಂದು ಟ್ರೈನ್ ಇದೆ ಮತ್ತು ನೀವು ಟ್ರೈನಲ್ಲಿ ಹೋಗಬೇಕಾದ್ರೆ ನಿಮಗೆ ಎಲ್ಲಿ ಹೋಗಬೇಕಾಗುತ್ತದೆ? ಟ್ರೈನ್ನ ಹತ್ತಿರ ಹೋಗಬೇಕಾಗುತ್ತದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಎಲ್ಲಿ ಹೋಗಬೇಕಾಗುತ್ತದೆ? ಟ್ರೈನ್ ನಿಮ್ಮ ಹತ್ತಿರ ಬರಲು ಸಾಧ್ಯವಿಲ್ಲ.
ದೇವರ ಪ್ರಕಾರ ನಮಗೆ ಅಲ್ಲಿ ಹೋಗಬೇಕಾಗುತ್ತದೆ. ಮತ್ತು ದೇವರು ಹೇಳಿದ್ದಾರೆ, ಈ ವರ್ಷವು ತಯಾರಿ ಮಾಡಿಕೊಳ್ಳುವ ವರ್ಷವಾಗಿದೆ. ಮತ್ತು ನಿಮಗೆ ಏನು ಮಾಡಬೇಕಾಗುತ್ತದೆ, ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ. ನಿಮಗೆ ತಯಾರಿ ಮಾಡುವ ಮಾತು ಹೇಳಲಾಗುತ್ತಿದೆ. ಮತ್ತು ಇಲ್ಲಿ ನಿಮ್ಮ ಪ್ರಮೋಷನ್ ಆಗುತ್ತಿದೆ. ಪ್ರೇಸ್ ದ ಲಾರ್ಡ್. ಯಾರ್ದು ತಯಾರಿ ಮಾಡಲಾಗುತ್ತದೆ ಅವ್ರದ್ದು ಪ್ರಮೋಷನ್ ಆಗುವುದಿದೆ. ಮತ್ತು ದೇವರು ನಿಮಗೆ ಪ್ರಮೋಟ್ ಮಾಡಲು ಬಯಸುತ್ತಾರೆ. ದೇವರು ನಿಮಗೆ ಮುಂದೆ ತರಲು ಬಯಸುತ್ತಾರೆ. ಪರಮೇಶ್ವರನು ನಿಮಗೆ ಅದನ್ನೆಲ್ಲ ಕೊಡಲು ಬಯಸುತ್ತಾನೆ. ಅದನ್ನು ಕೊಡಲು ಇಚ್ಛೆಯನ್ನು ಆತನು ಮಾಡಿದ್ದಾನೆ. ನೀವು ಸತ್ಯದಲ್ಲಿ ಓದಿದ್ದೀರಿ, ಅದಕ್ಕಾಗಿ ಆತನು ಹೇಳುತ್ತಿದ್ದಾನೆ, ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳಿರಿ. ನೀವು ಹೀಗೆ ಹೇಳಲು ಸಾಧ್ಯವಿಲ್ಲ, ಪ್ರಭು ನನ್ನ ಪ್ರಾರ್ಥನೆ ಉತ್ತರ ಮೊದಲು ಕೊಡ್ರಿ, ಆಮೇಲೆ ನಾನು ತಯಾರಿ ಮಾಡಿಕೊಳ್ಳುತ್ತೇನೆ. ಹೀಗೆ ಆಗಲು ಸಾಧ್ಯವಿಲ್ಲ. ದೇವರಿಗಿಂತಲೂ ಹೆಚ್ಚಾಗಿ ನಾನು ನೀನು ತಿಳಿಯಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಬುದ್ಧಿವಂತಿಕೆ ಇದು ಆಗಿದೆ. ದೇವರ ಮೂಲಕ ನಾವು ಜೀವಿಸಲು ಪ್ರಾರಂಭ ಮಾಡಬೇಕು. ನಾವು ಸರ್ಕಾರದ ಪ್ರಕಾರ ಜೀವಿಸಬಹುದಾದರೆ ಮತ್ತು ದೇವರ ಪ್ರಕಾರ ಜೀವಿಸಲು ಯಾವುದು ತೊಂದರೆ ಇಲ್ಲ. ಸರ್ಕಾರ ಹೇಳಿದ್ದು ಮಾಸ್ಕ್ ಹಾಕಿಕೊಳ್ಳಲು ಹಾಕಿಕೊಂಡಿರುವುದು. ಎಲ್ಲರೂ ಮಾಸ್ಕ್ ಹಾಕುತ್ತಿದ್ದಾರೆ, ಆದರೆ ಮಾಸ್ಕ್ ಹಾಕುವುದು ತಪ್ಪಾಗಿದೆ. ಸರ್ಕಾರ ಹೇಳಿದ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಕೊಳ್ಳಿರಿ ಮತ್ತು ಜನರು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿಕೊಂಡು ನಡೆಯುತ್ತಿದ್ದಾರೆ, ಆದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ತಪ್ಪಾಗಿದೆ. ಸರ್ಕಾರ ಹೇಳಿದ ವ್ಯಾಕ್ಸಿನ್ ಅನ್ನು ಹಾಕೊಳ್ಳಿರಿ, ಆದರೆ ಜನರು ವ್ಯಾಕ್ಸಿನ್ ಅನ್ನು ಹಾಕಿಕೊಳ್ಳುತ್ತಾರೆ, ಇದು ತಪ್ಪಾಗಿದೆ. ತಪ್ಪುಗಳನ್ನು ಮಾಡಲು ಜನರು ಸಿದ್ಧರಿದ್ದಾರೆ. ನಾನು ಮತ್ತು ನೀವು ಸರಿಯಾದನ್ನು ಮಾಡಲು ಇನ್ನೂ ಹೆಚ್ಚಾಗಿ ನಿಲ್ಲಬೇಕು. ಪ್ರೇಸ್ ದ ಲಾರ್ಡ್. ಮತ್ತೆ ಹೇಳಿರಿ, ತಯಾರಿ ಮಾಡುವ ವರ್ಷವಾಗಿದೆ, ತಯಾರಿ ಮಾಡುವ ವರ್ಷವಾಗಿದೆ. ಈ ಸಚೇತನ ರೂಪದಲ್ಲಿ ನಿಮ್ಮ ಮೈಂಡ್ ಅನ್ನು ಅಲುಗಾಡಿಸಬೇಕಾಗುತ್ತದೆ. ನಿಮ್ಮನ್ನು ನೀವು ಬಡಿದೆಬ್ಬಿಸಬೇಕಾಗುತ್ತದೆ. ಸಹೋದರನೇ, ಎದ್ದು ಏಳು, ಎಚ್ಚರಗಳು. ಇದು ಈ ಸಮಯವಲ್ಲ, ನೀವು ಹಿಂದಿನ ರೀತಿಯಲ್ಲಿ ಕೆಲಸ ಮಾಡುತ್ತೀರಿ. ಹಾಲೆಲೂಯಾ. ಇಟ್ಸ್ ಇಂಪಾರ್ಟೆಂಟ್. ನಮಗೆ ಏನು ಮಾಡಬೇಕಾಗುತ್ತದೆ, ತಯಾರಿಯನ್ನು ಬೇರೆ ರೀತಿಯಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ. ಮತ್ತೆ ಹೇಳಿರಿ, ಇದು ತಯಾರಿ ಮಾಡಿಕೊಳ್ಳುವ ವರ್ಷವಾಗಿದೆ. ಮತ್ತು ನೀವು ತಯಾರಾಗಿದ್ದೀರಾ ಪಕ್ಕ. ಮತ್ತು ತಯಾರಿ ಎದಕ್ಕಾಗಿದೆ? ಪ್ರಮೋಷನ್ಗೋಸ್ಕರ. ಹೇಳಿರಿ, ತಯಾರಿ ಇದೆ ಪ್ರಮೋಷನ್ಗೋಸ್ಕರ. ತಯಾರಿ ಪ್ರಮೋಷನ್ಗೋಸ್ಕರ ಇದೆ. ಹೇಳಿರಿ, ತಯಾರಿ ಇದೆ ಸಫಲತೆಗೆ. ತಯಾರಿ ಇದೆ ಸಫಲತೆಗೆ. ಮತ್ತು ನಾವು ಮರಣ ಹೊಂದಲು ತಯಾರಿ ಮಾಡುತ್ತಿಲ್ಲ, ನಾವು ಸಫಲರಾಗಲು ತಯಾರಾಗುತ್ತಿದ್ದೇವೆ. ನಾವು ಎದಕ್ಕಾಗಿ? ಪ್ರಮೋಷನ್ಗೋಸ್ಕರ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ಪ್ರೇಸ್ ದ ಲಾರ್ಡ್. ನಾವು ಮುಂದೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ಹಲ್ಲೆಲೂಯಾ. ರೀತಿ ಕೂಡ ದೇವರು ಹೇಳಿದ್ದಾರೆ, ಅದು ಪ್ರಮೋಷನ್ ಹೇಗೆ ಸಿಗುವುದೆಂದು. ಅದರಲ್ಲಿ ನಿಮ್ಮ ಮನಸ್ಸನ್ನು ನೀವು ಇಡಬೇಡಿರಿ. ನೀವು ಕರೆಕ್ಟಾಗಿ ಅದನ್ನೇ ಮಾಡಿರಿ. ದೇವರು ನಿಮಗೆ ಹೇಳಿದ್ದನು. ನೀವು ಆ ರೀತಿ ಜೀವಿಸಲು ಸಾಧ್ಯವಿಲ್ಲ. ಹೇಗೆ ನೀವು ಜೀವಿಸುತ್ತಿದ್ದೀರಿ, ಬೇರೆ ರೀತಿಯ ಪರಿಣಾಮದ ಆಶೆ ನೀವು ಮಾಡಲು ಆಗುವುದಿಲ್ಲ. ಮತ್ತು ನೀವು ದಿನಾಲು ಬೆಳಗ್ಗೆ 7 ಗಂಟೆಗೆ ಏಳುತ್ತೀರಿ. ನಿಮಗೆ ಉದಯಿಸುವ ಸೂರ್ಯನನ್ನು ನೋಡುವ ಆಸೆ ಇದೆ. ನಿಮಗೆ ಯಾವಾಗ ಸಿಗುವುದು ಉದಯಿಸುವ ಸೂರ್ಯನನ್ನು ನೋಡಲು? ಯಾವಾಗ ನೀವು 7 ಗಂಟೆಗೆ ಏಳುತ್ತೀರಿ. ನಿಮ್ಮ ಪೂರ್ತಿ ಜೀವಿತವನ್ನು 7 ಗಂಟೆಗೆ ಎದ್ದಾಗ ನನಗೆ ಉದಯಿಸುವ ಸೂರ್ಯ ನೋಡಬೇಕಾಗಿದೆ. ನೀವು ಹೇಳುತ್ತೀರಿ 7 ಗಂಟೆಗೆ ಹೇಗೆ ನೋಡಲು ಸಿಗುವುದು? ನನಗೆ ಉದಯಿಸುವ ಸೂರ್ಯ, ಪ್ರಭು ನನ್ನ ಪ್ರಾರ್ಥನೆಯನ್ನು ಕೇಳಿಲ್ಲ. ಉದಯಿಸುವ ಸೂರ್ಯವನ್ನು ನೋಡುವುದಿದೆ. ಯೇಸುವಿನ ನಾಮದಲ್ಲಿ ನೀವು ಇದೇ ಪ್ರಾರ್ಥನೆ ಮಾಡುತ್ತೀರಿ. ಆದರೆ ಸೂರ್ಯ ನೀವು ಹೇಳುವುದಕ್ಕಿಂತ ಮೊದಲು, ಉದಯಿಸುವುದಕ್ಕಿಂತ ಮೊದಲು ನೀವು ಬೇಗ ಹೇಳಬೇಕಾಗುತ್ತದೆ. ಪ್ರೇಸ್ ದ ಲಾರ್ಡ್. ಪ್ರಾರ್ಥನೆ ಮಾಡಬೇಕಾಗುತ್ತದೆ. ಬಹಳಷ್ಟು ಜನರು ಇದೇ ರೀತಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ನೀವು ಉದಯಿಸುವ ಸೂರ್ಯವನ್ನು ಯಾವಾಗಲೂ ನೋಡಲಿಲ್ಲ. ಯಾವಾಗಲಾದರೂ 5 ಗಂಟೆಗೆ ಹೇಳುತ್ತೀರಿ. ನಾವು 30 ವರ್ಷದಿಂದ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಉದಯಿಸುವ ಸೂರ್ಯ ನೋಡಬೇಕಾಗುತ್ತದೆ. ಕೆಲವರು ಜೀವನ ಹೀಗೆ ಇದೆ. 30 ವರ್ಷದಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ, ಆದರೆ ಅದರ ಸಮಾಧಾನವು ಬೇರೆ ಇದೆ. ಅದರ ಸಮಾಧಾನ ಬೇರೆ ಇದೆ. ಯಾರೋ ಹೇಳಿದರು, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. ನನ್ನ ಪ್ರಶ್ನೆ ಇದೆ, ನೀವು ಯೇಸು ಸ್ವಾಮಿಗೆ ಪ್ರೀತಿ ಮಾಡುತ್ತೀರೋ? ಮತ್ತು ನಿಮ್ಮನ್ನು ನೀವು ಪ್ರಶ್ನೆ ಹಾಕಿಕೊಳ್ಳಬೇಕಾಗುತ್ತದೆ. ನೀವು ನಿಜವಾಗಲೂ ಯೇಸು ಸ್ವಾಮಿಗೆ ಪ್ರೀತಿ ಮಾಡುತ್ತೀರಿ? ಆ ಪ್ರಶ್ನೆಗಳನ್ನು ನಿಮ್ಮನ್ನು ನೀವು ಕೇಳಿಕೊಳ್ಳಬೇಕು. ಇದು ಕೇಳುವುದಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ. ಹೀಗೆ ಯಾರು ಹೇಳಲು ಸಾಧ್ಯವಿಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಇನ್ನೂ ಬಂದಿಲ್ಲ ಎಂದು. ನಿಮಗೆ ಗೊತ್ತಿದೆ ಯೇಸು ಸ್ವಾಮಿಯ ಹೆಸರಿನಲ್ಲಿ ಎಷ್ಟು ಸಾಮರ್ಥ್ಯವಿದೆ. ಶೈತಾನು ಕೂಡ ಮುಂದೆ ನಿಂತು, ಇವನು ಎಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಶೈತಾನನು ಕೂಡ ಆಶ್ಚರ್ಯನಾಗುವನು. ನೀನು ಹೇಳಿದ ಮೇಲೆ ನನ್ನ ಪ್ರಾರ್ಥನೆ ಉತ್ತರ ಸಿಕ್ಕಿಲ್ಲ ಎಂದಾಗ ನೋಡೋಣ, ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ಉತ್ತರ ಸಿಕ್ಕಿಲ್ಲ. ಶೈತಾನನಿಗೂ ಗೊತ್ತಿದೆ ಇದು ಇಂಪಾಸಿಬಲ್ ಆಗಿದೆ ಎಂದು. ಆದರೆ ಕೆಲವು ಮಸೀದಿಗಳಿಗೆ ಅನಿಸುತ್ತದೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಎಂದು. ಏಕೆಂದರೆ ಅವರು ನಿಜವಾಗ್ಲೂ ಯೇಸು ಸ್ವಾಮಿಗೆ ಪ್ರೀತಿ ಮಾಡುವುದಿಲ್ಲ. ಚರ್ಚಲ್ಲಿ ತಮ್ಮ ಪ್ರಾರ್ಥನೆಯನ್ನು ಉತ್ತರವನ್ನು ಬಯಸಲು ಬರುತ್ತಾರೆ. ಚರ್ಚಲ್ಲಿ ತೊಂದರೆಯನ್ನು ಪರಿಹಾರವನ್ನು ಹುಡುಕಲು ಬರುತ್ತಾರೆ. ಅವರಿಗೂ ಅನಿಸುತ್ತದೆ ಚರ್ಚ್ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವ ಸ್ಥಳವಾಗಿದೆ. ಚರ್ಚ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ ಸ್ಥಳವಾಗಿದೆ. ಹೇಳಿದೆ, ಚರ್ಚ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವ ಸ್ಥಳವಲ್ಲ. ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಚರ್ಚ್ ಏನಿದೆ. ಮತ್ತು ಮಗು ಹುಟ್ಟುತ್ತದೆ, ನಿಮಗೆ ಗೊತ್ತಿದೆ, ಅದು ಅಂಬೆಗಾಲಲ್ಲಿ ನಡೆಯಲು ಸಾಧ್ಯವಿಲ್ಲ, ಆದರೆ ಅದು ನಡೆಯುತ್ತದೆಯಲ್ಲ.
ಅಂಬೆಗಾಲಿನಲ್ಲಿ. ಹಲೋ. ಮತ್ತು ನಿಮಗೆ ಹೇಳಬಹುದು ಮಗು ಅಂಬೆಗಾಲಿನಲ್ಲಿ ನಡೀತಾ ಇದೆ, ನೀವು ಒಪ್ಪಿಕೊಳ್ಳುವಿರಿ? ಕೆಲವರು ಹೇಳಬಹುದು ಮನುಷ್ಯನು ಅಂಬೆಗಾಲಿನಲ್ಲಿ ನಡೆಯುತ್ತಾನೆ. ಸರಿ, ಇದು ಸರಿಯಾದ ಸ್ಟೇಟ್ಮೆಂಟ್ ಇದೆಯೋ ಅಥವಾ ತಪ್ಪು? ಅಂದ್ರೆ ಮನುಷ್ಯನು ಹಾಗೆ ಒಂದು ಟೈಮ್ ನಲ್ಲಿ ಒಮ್ಮೆ ಆತನು ಹೀಗೆ ನಡೆಯುತ್ತಾನೆ. ಹಾಗೆ ಚರ್ಚ್ ಕೂಡ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲು ಅಲ್ಲ. ನೀವು ಒಂದು ಸಮಯ ಚರ್ಚ್ಗೆ ಬರುತ್ತೀರಿ, ಅವಾಗ ನಾವು ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುತ್ತೇವೆ. ನಿಮಗೆ ಅನಿಸುತ್ತದೆ ಅದಕ್ಕಾಗಿ ಚರ್ಚ್ ಇದೆ ಎಂದರೆ ಇದು ತಪ್ಪಾಗಿದೆ. ನಿಮಗೆ ನಾನು ತಿಳಿಸಿದ್ದೇನೆ, ತಿಳಿದು ಬಂತ. ಒಂದು ಟೈಮ್ ನೀವು ಅಂಬಾಗಿಲಿನಲ್ಲಿ ಬಂದಿದ್ದೀರಿ, ನಾವು ಆ ಅಂಬಾಗಿಲಿನಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೇವೆ. ನಿಮಗೆ ಅನಿಸುತ್ತದೆ ಜೀವನ ಪೂರ್ತಿ ನಾವು ಅದನ್ನು ಸಾಲ್ವ್ ಮಾಡುತ್ತೇವೆ, ಇದು ತಪ್ಪಾಗಿದೆ. ಚರ್ಚ್ ಟ್ರೈನಿಂಗ್ ಗ್ರೌಂಡ್ ಇದೆ. ಚರ್ಚ್ ನಲ್ಲಿ ನಾವು ಟ್ರೈನಿಂಗ್ ಕೊಡ್ತೇವೆ ಇನ್ನೊಬ್ಬರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದು. ಪ್ರೇಸ್ ದ ಲಾರ್ಡ್. ನಿಮಗೆ ತಿಳಿಯುತ್ತಿದೆ, ಚರ್ಚ್ ನಲ್ಲಿ ನಿಮ್ಮನ್ನೇ ನೀವು ಟ್ರೈನ್ ಮಾಡಿಕೊಳ್ತೀರಿ, ಏಕೆಂದರೆ ನೀವು ಇನ್ನೊಬ್ಬರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕೆಂದು. ನೀವು ಚರ್ಚ್ ಅಲ್ಲಿ ಬಂದಾಗ ನಿಮ್ಮ ಸ್ವಂತ ಸಮಸ್ಯೆಯೂ ಕೂಡ ದೂರವಾಗಿ, ಮತ್ತು ನೀವು ಹೊಸ ತೊಂದರೆಯ ನಿರೀಕ್ಷಿಸುತ್ತಿಲ್ಲ. ಹೀಗೆ ಕುಳಿತುಕೊಳ್ಳಿರಿ ಇಡೀ ಜೀವನ ಪೂರ್ತಿ ಸೈಲೆಂಟ್ ಮೋಡ್ ನಲ್ಲಿ. ಒಂದು ಸಾಲ್ವ್ ಆಯಿತು ಮತ್ತು ಇನ್ನೊಂದು ಸೈಲೆಂಟ್ ಮೋಡ್ ಅಲ್ಲಿ ಕೂತಿದ್ದೇವೆ, ಇನ್ನೊಂದು ಬರುವುದು. ಫಸ್ಟರೇ ಪ್ರಾರ್ಥನೆ ಮಾಡಿರಿ. ಕೆಲವರು ಸೈಲೆಂಟ್ ಮೋಡ್ ಅಲ್ಲಿ ಇರುತ್ತಾರೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಪ್ರಾರಂಭವಾಗುತ್ತದೆ. ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು, ಈಗ ಮತ್ತೆ ಪ್ರಾಬ್ಲಮ್ ಬಂದಿದೆ. 6 ತಿಂಗಳಲ್ಲಿ ನೀವು ಏನು ಮಾಡಬೇಕಿತ್ತು ಅದನ್ನು ನೀವು ಮಾಡಲಿಲ್ಲ. ಒಂದು ಪ್ರಾಬ್ಲಮ್ ಮುಗಿದ ಮೇಲೆ ನೀವು ಇನ್ನೊಂದು ಪ್ರಾಬ್ಲಮ್ ನ ನಿರೀಕ್ಷೆಯಲ್ಲಿದ್ದೀರಿ. ನಿಮಗೆ ಗೊತ್ತಿದೆ ಮನುಷ್ಯನು ಹೀಗೆ ಇದ್ದಾನೆ. ಮನುಷ್ಯನಿಗೆ ತೊಂದರೆ ಬಗ್ಗೆ ಪ್ರೀತಿ ಇದೆ. ಮೈಂಡ್ ಅನ್ನು ಇಷ್ಟು ಪ್ರಕಾರ ತಿರುಗಿಸಲಾಗಿದೆ. ಅಷ್ಟು ಆತನಿಗೆ ಹಿಪ್ನೋಟೈಸ್ ಮಾಡಲಾಗಿದೆ. ಜೀವನದಲ್ಲಿ ಎಲ್ಲ ಸರಿಯಾಗಿ ನಡೆಯಬೇಕಾದ್ರೆ ನೀವು ತೊಂದರೆಯಲ್ಲಿ ಬೀಳುತ್ತೀರಿ. ಮತ್ತು ಯಾವಾಗ ಒಳ್ಳೆಯದಾಗುತ್ತದೆ ಅದನ್ನೇ ಮಾತನಾಡುತ್ತಾರೆ. ನನ್ನ ಹತ್ರ ಅದು ಪ್ರಾಬ್ಲಮ್ ಇದೆ, ನನ್ನ ಹತ್ರ ಇದು ಪ್ರಾಬ್ಲಮ್ ಇದೆ, ನನಗೆ ಅದು ಪ್ರಾಬ್ಲಮ್ ಇದೆ. ನೀವು ಪ್ರಾಬ್ಲಮ್ನಲ್ಲಿ ಸಿಕ್ಕಿದ್ದೀರಾ. ನಿಮ್ಮ ಜೀವಿತದಿಂದ ತೊಂದರೆಯನ್ನು ತೆಗೆದು ಹಾಕಿರಿ. ಪ್ರೇಸ್ ದ ಲಾರ್ಡ್. ಏನು ಮಾಡಿರಿ ಮತ್ತು ಆ ಪ್ರಾಬ್ಲಮ್ ಹೇಗೆ ಹೋಗುವುದು ತಯಾರಿ ಮಾಡಿದಾಗ. ಪ್ರೇಸ್ ದ ಲಾರ್ಡ್. ದೇವರು ಏನನ್ನು ಹೇಳಿದ್ದಾರೆ ಅದರ ಮೇಲೆ ನೀವು ಧ್ಯಾನ ಹಾಕಿರಿ. ಸರಿದೆ, ಇದು ಯಾವ ವರ್ಷವಾಗಿದೆ ಹೇಳಿರಿ. ಇದು ತಯಾರಿ ಮಾಡಿಕೊಳ್ಳುವ ವರ್ಷವಾಗಿದೆ. ಇದು ಯಾವ ವರ್ಷವಾಗಿದೆ? ಇದು ಯಾವ ವರ್ಷವಾಗಿದೆ? ಪಕ್ಕ ಎಲ್ಲ ವಿಷಯ ಗೊತ್ತಾಯ್ತಾ? ಯಾವುದು ಕೆಟ್ಟದು? ಆದರೆ ಬಟ್ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ. ನೀವು ಮೊದಲನೇ ಪಾಯಿಂಟ್ ಅನ್ನು ಮಾಡದೆ ಹೋದರೆ. ಸರಿದೆ, ನಾನು ನಿಮ್ಗೆ ಹೇಳುತ್ತಿದ್ದೇನೆ ಅದು ಹೇಗೆ ಆಗುವುದೆಂದು. ಪ್ರೇಸ್ ದ ಲಾರ್ಡ್. ಮೊದಲನೇ ಪಾಯಿಂಟ್ ಪಾಸ್ಟರ್ ಅವರು ಹೇಳಿದ್ದಾರೆ, ನಾವು ವಸ್ತುಗಳ ಮೂಲದಿಂದ ತಯಾರಿ ಮಾಡಿಕೊಳ್ಳಬೇಕು. ಏನು ಯಾವ ತಯಾರಿ ಮಾಡಿಕೊಳ್ಳಬೇಕು? ನಾನು ಮೊದಲು ಆ 4 ವಿಷಯಗಳನ್ನು ಹೇಳುತ್ತೇನೆ, ಒಂದೊಂದಾಗಿ ಅದರ ಬಗ್ಗೆ ನಾವು ನೋಡೋಣ. ಮೊದಲನೇದು ನಿಮ್ಮ ಹೃದಯವನ್ನು ನೀವು ತಯಾರಿ ಮಾಡಿಕೊಳ್ಳಿರಿ ಪ್ರಭುವಿನ ಸೇವೆ ಮಾಡಲು. ಎರಡನೇದು ದೇವರ ಮನೆಗೋಸ್ಕರ ತಯಾರಿ ಮಾಡಿಕೊಳ್ಳಿರಿ. ಮೂರನೇದು ಸುಸಮಾಚಾರವನ್ನು ಸಾರಲು ತಯಾರಿ ಮಾಡಿಕೊಳ್ಳಿರಿ. 4ನೇದು ದೇವರಿಗೆ ಭೇಟಿಯಾಗಲು ತಯಾರಿ ಮಾಡಿಕೊಳ್ಳಿರಿ. ಪ್ರೇಸ್ ದ ಲಾರ್ಡ್. ಮೊದಲನೇದು ನೀವು ಹೇಳಬಹುದು, ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ ಪ್ರಭುವಿನ ಸೇವೆ ಮಾಡಲು. ಎರಡನೇದು ದೇವರ ಮನೆಗೋಸ್ಕರ ತಯಾರಿ ಮಾಡಿಕೊಳ್ಳಿರಿ. ಸುಸಮಾಚಾರ ಸಾರಲು ತಯಾರಿ ಮಾಡಿಕೊಳ್ಳಿರಿ. ದೇವರಿಗೆ ಭೇಟಿಯಾಗಲು ತಯಾರಿ ಮಾಡಿಕೊಳ್ಳಿರಿ. 4 ವಿಷಯವಿದೆ. ಅದು ಮೊದಲನೇದು ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ ಪ್ರಭುವಿನ ಸೇವೆ ಮಾಡುವುದಕ್ಕೋಸ್ಕರ. ಬಹಳ ಮುಖ್ಯವಾಗಿದೆ, ಇಂಪಾರ್ಟೆಂಟ್ ಆಗಿದೆ. ಇದು ಇಂಥ ಲೈನವಿದೆ, ಇದು ನನ್ನ ಪೂರ್ತಿ ಜೀವನವನ್ನು ನಾನು ಇದರ ಬಗ್ಗೆ ಪ್ರಚಾರ ಮಾಡಬಹುದು. ಇದರ ಅರ್ಥ ಏನಾಗಿದೆ ಎಂದು ಸೊ ಕಾಂಪಿಟೇಬಲ್ ಯಾವ ವಿಷಯವಾಗಿದೆ. ಜನರು ತಯಾರಿ ಮಾಡಿಕೊಳ್ಳುವುದಿಲ್ಲ. ಅವರು ತಮ್ಮ ಹೃದಯವನ್ನು ಮದುವೆಗೋಸ್ಕರ ತಯಾರಿ ಮಾಡುತ್ತಾರೆ. ಅವರು ತಮ್ಮ ಹೃದಯವನ್ನು ಅಭ್ಯಾಸ ಮಾಡುವುದಕ್ಕೋಸ್ಕರ ತಯಾರಿ ಮಾಡುತ್ತಾರೆ. ತಮ್ಮ ಹೃದಯವನ್ನು ಬಹಳಷ್ಟು ಕೆಲಸಗಳನ್ನು ಮಾಡಲು ತಯಾರಿ ಮಾಡುತ್ತಾರೆ. ಬಹಳ ಕಡಿಮೆ ಜನರು ಇದ್ದಾರೆ, ಅವರು ತಯಾರಿ ಮಾಡಿಕೊಳ್ಳುತ್ತಾರೆ ತಮ್ಮ ಹೃದಯವನ್ನು ಪ್ರಭುವಿನ ಸೇವೆ ಮಾಡಲು. ತಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳುತ್ತಾರೆ ಊರಿಗೆ ಹೋಗಲು ಮತ್ತು ಮದುವೆಯಲ್ಲಿ ಡ್ಯಾನ್ಸ್ ಮಾಡಲು. ಬಹಳ ಕಡಿಮೆ ಜನರು ಅವರು ತಯಾರಾಗುತ್ತಾರೆ, ತಮ್ಮ ಹೃದಯದಿಂದ ತಯಾರಾಗುತ್ತಾರೆ ದೇವರ ಸೇವೆ ಮಾಡಲು. ಅವರು ತಮ್ಮ ಹೃದಯವನ್ನು ತಯಾರಿ ಮಾಡುತ್ತಾರೆ ಪಿಕ್ನಿಕ್ಗೆ ಹೋಗಲು. ತಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳುತ್ತಾರೆ ಮೂವಿ ನೋಡಲು. ಅವರು ತಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳುತ್ತಾರೆ ಮಲಗಲು. ಮತ್ತು ಬಹಳ ಕಡಿಮೆ ಜನರು ಇದ್ದಾರೆ, ಅವರು ಪ್ರಭುವಿನ ಸೇವೆಗೋಸ್ಕರ ತಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳುತ್ತಾರೆ. ಸೋ ಇಂಪಾರ್ಟೆಂಟ್. ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನಾನು ವಾವ್, ಇಟ್ ಇಸ್ ಸೋ ಬಿಗ್. ಇದರ ಬಗ್ಗೆ ದೇವರು ನಮ್ಮ ಮೊದಲಿನಿಂದಲೇ ಸಹಾಯ ಮಾಡಿದ್ದಾರೆ. ನಾನು ನನ್ನ ಹೃದಯವನ್ನು ತಯಾರಿ ಮಾಡಿಕೊಂಡಿದ್ದೆ ಪ್ರಭುವಿನ ಸೇವೆ ಮಾಡಲು. ನಾನು ಏನು ಮಾಡಲು ಬಯಸುವುದಿಲ್ಲ ಮತ್ತು ಮಾಡುವೆನು. ಏನನ್ನು ನಮ್ಮ ಮೈಂಡಿನಲ್ಲಿ ಒಂದೇ ವಿಷಯ ಬರುತ್ತದೆ, ನಾನು ಪ್ರಭುವಿನ ಸೇವೆ ಹೇಗೆ ಮಾಡಬೇಕೆಂದು. ಇವತ್ತಿನಿಂದ ಮೊದಲನೇ ದಿನದಿಂದ ಇದನ್ನೇ ಯೋಚನೆ ಮಾಡುತ್ತೇನೆ.
ನಿಮಗೆ ನೀವು ಈ ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ನನ್ನ ಹೃದಯವನ್ನು ನೀವು ತಯಾರಿ ಮಾಡಿಕೊಂಡಿದ್ದೀರಾ ಪ್ರಭುವಿನ ಸೇವೆ ಮಾಡಲು, ಪ್ರಭುವನ್ನು ತಿಳಿಯೋಕ್ಕೋಸ್ಕರ? ಇದು ಬಹಳ ಮುಖ್ಯವಾಗಿದೆ. ಕ್ರಿಸ್ತನು ನಡೆದಿ ಒಂದು ವಾಕ್ಯವನ್ನು ಓದೋಣ. 2ನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯವನ್ನು ಓದೋಣ. ರೆಹಬಾನನು ತನ್ನನ್ನು ತಗ್ಗಿಸಿ ಕೊಂದಿದ್ದರಿಂದಲೂ ಯೆಹೂದ್ಯದಲ್ಲಿ ಕೆಲವು ಸುಲಕ್ಷಣಗಳು ತೋರುತ್ತಿದ್ದರಿಂದಲೂ ಯೆಹೋವನನ್ನು ರೆಹಬಾನನ ಮೇಲನ ಕೋಪವನ್ನು ಬಿಟ್ಟನು. ಅವರನ್ನು ಪೂರ್ಣವಾಗಿ ಹಾಳು ಮಾಡಲಿಲ್ಲ. ಅರಸನಾದ ರೆಹಬಾಮನು ಯೆರೂಸಲೇಮಿನಲ್ಲಿ ತನ್ನ ರಾಜಾಧಿಕಾರವನ್ನು ಸ್ಥಿರಪಡಿಸಿಕೊಂಡು ಆಳುವವನಾದನು. ಅವನು ತನ್ನ 49ನೇ ವರ್ಷ ತುಂಬಿದ ಮೇಲೆ ಪಟ್ಟಕ್ಕೆ ಬಂದು ಯೆಹೋವನನ್ನು ತನ್ನ ಹೆಸರಿಗೋಸ್ಕರ ಇಸ್ರಾಯೇಲ್ ಎಲ್ಲಾ ಕುಲಗಳಿಂದ ಆರಿಸಿಕೊಂಡ ಯೆರೂಸಲೇಮಿನಲ್ಲಿ 17 ವರ್ಷ ಆಳಿದನು. ಅಮೋನಿಯಳಾದ ನಯಮ ಎಂಬಾಕೆಯು ಅವನ ತಾಯಿ. ಎಷ್ಟು ವರ್ಷ ರಾಜ್ಯವನ್ನು ಆಳಿದನು? ಆತನು 17 ವರ್ಷ ರಾಜ್ಯವನ್ನು ಆಳಿದನು. ಎಷ್ಟು ವರ್ಷವರೆಗೆ ಹೇಳಿರಿ? 17 ವರ್ಷದವರೆಗೆ. ಮುಂದಿನ ವಾಕ್ಯವನ್ನು ನೋಡೋಣ. ಅವನು ಯೆಹೋವನನ್ನು ಅನುಸರಿಸುವುದಕ್ಕೆ ಮನಸ್ಸು ಮಾಡದೆ ದ್ರೋಹಿಯಾದನು. ಅವನು ಯಾವ ಕಾರ್ಯವನ್ನು ಮಾಡಿದನು? ಇಂಗ್ಲಿಷ್ ನಲ್ಲಿ ಏನು ಬರೆದಿದೆ? ಬಿಕಾಸ್ ಅವನು ಯೆಹೋವನನ್ನು ಅನುಸರಿಸುವುದಕ್ಕೆ ಮನಸ್ಸು ಮಾಡದೆ ದ್ರೋಹಿಯಾದನು. ಅವನು ಎಷ್ಟು ವರ್ಷ ಕೆಟ್ಟದನ್ನು ಮಾಡಿದನು? ಯೋಚನೆ ಮಾಡಿ ನೋಡಿರಿ. ಅವನು ಕೆಟ್ಟ ಮಾಡಲು ಕಾರಣವೇನಾಗಿದೆ? ಅವನು ಯೆಹೋವನನ್ನು ಅನುಸರಿಸುವುದಕ್ಕೆ ಮನಸ್ಸು ಮಾಡದೆ ದ್ರೋಹಿಯಾದನು. ಪ್ರತಿಯೊಬ್ಬ ವ್ಯಕ್ತಿಯು ಆತನು ದ್ರೋಹ ಮಾಡಲು ಬಯಸುವುದಿಲ್ಲ. ಅವನಿಗೆ ಯೆಹೋವನನ್ನು ಹುಡುಕುವ ಅವಶ್ಯಕತೆ ಇದೆ. ಇಲ್ಲಿ ಕಾಣಿಸುತ್ತಿದೆ. ಅವನು ಎಷ್ಟು ವರ್ಷ ರಾಜ್ಯವನ್ನು ಆಳಿದನು? 17 ವರ್ಷ. 17 ವರ್ಷ ಅವನು ಕೆಟ್ಟತನದಿಂದ ರಾಜ್ಯವನ್ನು ಆಳಿದನು. ಮತ್ತು ಅವನಿಗೆ ಯಾವಾಗೂ ಕೂಡ ತಿಳಿದು ಬರಲಿಲ್ಲ ಅವನು ತಪ್ಪು ಮಾಡುತ್ತಿದ್ದಾನೆ. ಬಹಳಷ್ಟು ಜನರಿಗೆ ಇದು ಗೊತ್ತೇ ಆಗುದಿಲ್ಲ, ಅವರು ತಪ್ಪು ಮಾಡುತ್ತಿದ್ದಾರೆ. ಯಾವಾಗ ಅವರಿಗೆ ಕೂರಿಸಿ ತಿಳಿಸಿ ಹೇಳಲಾಗಲಾಗುವುದು, ಇದು ನಿಂದು ತಪ್ಪು ಜೀವನವಿದೆ ಎಂದು. ಹೀಗೆ ನನಗೆ ತಿಳಿದು ಬರುವುದಿಲ್ಲ. ಹೀಗೆ ನಿನಗೆ ತಿಳಿದು ಬರುತ್ತಿಲ್ಲ. ಆತನಿಗೂ ಕೂಡ 17 ವರ್ಷ ತಿಳಿದು ಬರಲಿಲ್ಲ. ಒಬ್ಬ ಮನುಷ್ಯನು ಕೆಟ್ಟ ಕೆಲಸಗಳನ್ನು 17 ವರ್ಷ ಮಾಡುತ್ತಿದ್ದಾನೆ. ಅವನಿಗೆ ಯಾವಾಗಲೂ ತಿಳಿದು ಬರಲಿಲ್ಲ ಅವನು ತಪ್ಪು ಮಾಡುತ್ತಿದ್ದಾನೆ ಎಂದು. ಬಹಳಷ್ಟು ಜನರಿಗೆ ಗೊತ್ತೇ ಆಗುವುದಿಲ್ಲ ಅವರು ತಪ್ಪು ಮಾಡುತ್ತಿದ್ದಾರೆ ಎಂದು. ಅವರಿಗೆ ಕುಳಿಸಿ ಇದು ತಪ್ಪಾಗಿದೆ ಎಂದು ಹೇಳಲಾಗುವುದಿಲ್ಲವೋ? ನನಗೆ ತಿಳಿದು ಬರ್ತಾ ಇಲ್ವಾ? ಏಕೆ ತಿಳಿದು ಬರ್ತಾ ಇಲ್ಲ? ಏಕೆ ತಿಳಿದು ಇಲ್ಲ? ಆತನಿಗೂ ಕೂಡ 17 ವರ್ಷ ತಿಳಿದು ಬರಲಿಲ್ಲ. ಯೋಚನೆ ಮಾಡಿ ನೋಡಿರಿ. ಒಬ್ಬ ಮನುಷ್ಯನು 17 ವರ್ಷ ಅವನು ಕೆಟ್ಟದನ್ನು ಮಾಡುತ್ತಿದ್ದಾನೆ. ಕಾರಣವೇನಾಗಿ ಅಂದ್ರೆ ಆತನು ತನ್ನ ಮನಸ್ಸನ್ನು ಅವನು ಯೆಹೋವನನ್ನು ಅನುಸರಿಸುವುದಕ್ಕೆ ಮನಸ್ಸು ಮಾಡದೆ ದ್ರೋಹಿಯಾದನು. ಮತ್ತು ಇದೇ ಮೊದಲನೇ ಪಾಯಿಂಟ್ ಆಗಿದೆ. ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳಿರಿ ದೇವರ ಸೇವೆ ಮಾಡಲು. ನಿಮ್ಮ ಮನಸ್ಸನ್ನು ಪ್ರಭುವಿನ ಸೇವೆ ಮಾಡಲು ನೀವು ಹಚ್ಚಿದಾಗ ನೀವು ಕೆಟ್ಟದಿಂದ ನಿಮ್ಮನ್ನು ನೀವು ದೂರ ಆಗಿ ಬಿಡುತ್ತೀರಿ. ನೀವು ಕೆಟ್ಟ ಜನರಿಂದ ದೂರ ಆಗಲು ಹೋಗುತ್ತೀರಿ. ನಿಮ್ಮ ಜೀವಿತವು ಪವಿತ್ರ ಆಗಲು ಪ್ರಾರಂಭವಾಗುತ್ತದೆ. ನಿಮ್ಮ ಜೀವಿತದಲ್ಲಿ ಯಾರು ಇರಬಾರ್ದಾಗಿತ್ತು ಅವರು ನಿಮ್ಮ ಜೀವಿತದಿಂದ ದೂರ ಆಗಲು ಪ್ರಾರಂಭವಾಗುತ್ತಾರೆ. ಯಾವ ಸ್ಥಳದಲ್ಲಿ ನೀವು ಹೋಗಬಾರ್ದಾಗಿತ್ತು ಆ ಸ್ಥಳದಿಂದ ನೀವು ದೂರ ಆಗುತ್ತೀರಿ. ನಾನು ಬಯಲು ಸಾಧ್ಯವಿಲ್ಲ. ನಾನು ಯಾವಾಗಲೂ ಬಯಲು ಸಾಧ್ಯವಿಲ್ಲ. ಮಲಗುವಾಗಲೂ ಬಯಲು ಸಾಧ್ಯವಿಲ್ಲ. ಹೃದಯದಲ್ಲೂ ಕೂಡ ಬಯಲು ಸಾಧ್ಯವಿಲ್ಲ. ಏಕೆಂದ್ರೆ ನಾನು ಫಾಸ್ಟರ್ ಆಗಿದ್ದೇನೆ. ನನ್ನ ಬಾಯಿಯಿಂದ ಅದು ಶೋಭೆ ತರುವುದು. ನನ್ನ ಫ್ರೆಂಡ್ಸ್ ನನ್ನ ಮುಂದೆ ಬೈಗಳನ್ನು ಬೈದರೆ ನನ್ನ ಮೊದಲನೇ ರಿಯಾಕ್ಷನ್ ಏನಾಗಿರುವುದು? ಸಹೋದರನೇ, ನೀವು ಬೈಯಬೇಡ. ಅವರು ಇರುವರು ಅಥವಾ ನಾನು ಅವರಿಂದ ದೂರ ಆಗುವೆ. ನಾನು ಯಾರಿಂದ ದೂರ ಆಗುತ್ತಿದ್ದೇನೆ? ನಾನು ಇವಾಗ ಯೆಹೋವನನ್ನು ಹುಡುಕುತ್ತಿದ್ದೇನೆ. ನನ್ನ ಫ್ರೆಂಡ್ಸ್ ಅವರು ಶೇರಿಯನ್ನು ಮದ್ಯಪಾನ ಮಾಡುತ್ತಿದ್ದರು ಮತ್ತು ಧೂಮಪಾನ ಮಾಡುತ್ತಿದ್ದರು. ಅವರು ಕೆಟ್ಟಾದ ಕೆಲಸವನ್ನು ಮಾಡುತ್ತಿದ್ದರು. ಅವಾಗ ನಾನು ಪಾಸ್ಟರ್ ಆಗಿದ್ದೆ. ನನಗೆ ಅವರ ಕೆಲಸವು ಸರಿ ಅನಿಸುವುದು. ಅವರಿಗೆ ಬೋರ್ ಆಗುವೇನು, ಅವರು ನನಗೆ ಬೋರ್ ಆಗುವರು. ತಿಳಿಯುತ್ತಿದೆ ಸ್ವಲ್ಪ ಏನಾಗುತ್ತಿದೆ. ಲೋಕದ ಜನರಿಂದ ನಾನು ದೂರ ಆದೆ. ಅವರು ನಮಗೆ ತಿಳಿದು ಬರುವುದಿಲ್ಲ. ಅವರಿಗೆ ತಿಳಿದು ಬರುವುದಿಲ್ಲ. ಏಕೆಂದರೆ ನನ್ನ ಮನಸ್ಸು ಯೆಹೋವನಲ್ಲಿ ನಿಂತಿದೆ. ನಾನು ದೇವರ ಇಚ್ಛೆಯಲ್ಲಿ ನಡೆಯಲು ಬಯಸುತ್ತೇನೆ. ಚಿತ್ತದಿಂದ ಜೀವಿಸಲು ಬಯಸುತ್ತೇನೆ. ಆ ಜನರು ನನ್ನ ಜೀವಿತದಲ್ಲಿ ಫಿಟ್ ಆಗಿ ಇರುವುದಿಲ್ಲವೋ ಅವರು ತಂತಾನಾಗಿ ದೂರ ಆಗುವರು. ನನ್ನ ಹಿಂದೆ ಸರಿಸಲು ಇರುವುದಿಲ್ಲ. ಪ್ರೇಸ್ ದ ಲಾರ್ಡ್. ನೀವು ಕೇಳುತ್ತಿದ್ದೀರಾ? ಅವರು ನನ್ನನ್ನು ಹಿಂದಕ್ಕೆ ಜಗುವರು. ಅವರು ನನ್ನ ಮುಂದೆ ಬೈಯುವರು. ಯಾವ ಫ್ರೆಂಡ್ ಹೀಗೆ ಮಾಡುವುದಿಲ್ಲ. ನೀವು ಯೆಹೋವನ ಹುಡುಕಾಟದಲ್ಲಿರುವಾಗ ನೀವು ಕೆಟ್ಟತನದಿಂದ ದೂರ ಆಗುವಿರಿ. 17 ವರ್ಷ ಕೆಟ್ಟತನವನ್ನು ಮಾಡಿದ. ಎಷ್ಟು ವರ್ಷ? 17 ವರ್ಷ. ಆದರೆ ಅಲ್ಲಿ ಏನು ತೊಂದರೆ? ಯೆಹೋವನನ್ನು ಅನುಸರಿಸದೆ ಅವನು ದ್ರೋಹಿಯಾಗಿದ್ದನು. ನಿಮ್ಮ ಮನಸ್ಸು ಎಲ್ಲಿದೆ? ಸತ್ಯವೇದವನ್ನು ಓದಲು
ಹುಡುಕುವಿರಿ, ಸತ್ಯವೇದವನ್ನು ಹುಡುಕುವಿರಿ. ನಿಮಗೆ ಆ ಫ್ರೆಂಡ್ಸೇ ಸಿಗುವುದಿಲ್ಲ. ನೆಟ್ರಿ ಪಿಕ್ಚರ್ ಹೋಗೋಣ. ನೀವು ಹೇಳುವಿರಿ, ನಾನು ಚರ್ಚಿಗೆ ಹೋಗುತ್ತೇನೆ. 3-4 ಸಲ ಹೇಳಿದ ಮೇಲೆ ಹೇಳುವನು, ಅಯ್ಯೋ ಇವನು ಚರ್ಚಿನ ಸಹೋದರನಾಗಿದ್ದಾನೆ, ನಿನ್ನಿಂದ ದೂರವಾಗುವರು, ನೀನು ಕೆಟ್ಟತನದಿಂದ ದೂರ ಆಗುವಿ. ಯಾವಾಗಲೂ ಯೇಸುವಿನ ಪ್ರವಚನ ಹೇಳುವಾಗ ಅವ್ರು ಹೇಳುವರು, ಏನು ಪ್ರವಚನ ಹಚ್ಚುತ್ತಿದ್ದಾನೆ. ಕೆಲವು ದಿನ ಆದ್ಮೇಲೆ ಫೋನ್ ಮಾಡುವುದನ್ನು ಫೋನ್ ಎತ್ತುವುದನ್ನು ಬಂದ್ ಮಾಡುವರು. ನೀವು ಕೆಟ್ಟತನದಿಂದ ದೂರ ಆಗಿದ್ದೀರಿ. ನಿಮ್ಮ ಜೀವಿತವು ಸರಿಯಾದ ರಸ್ತೆಯಲ್ಲಿ ಬಂದಿದೆ. ಕ್ರೈಸ್ತರು, ನಿಮಗೆ ಹಿಂದೆ ಎಳೆಯಲು ಸಾಧ್ಯವಿಲ್ಲ. ಯಾರು ನಿಮ್ಮನ್ನು ಹಿಂದೆ ಎಳೆಯುವುದಿಲ್ಲ. ಹಲ್ಲೆಲೂಯಾ. ಹೇಳುತ್ತಿದ್ದೀರಾ? ನಿಮ್ಮ ಮನಸ್ಸನ್ನು ದೇವರ ಸೇವೆಯಲ್ಲಿ ಹಚ್ಚಿರಿ. ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳಿರಿ. ನಿಜವಾಗ್ಲೂ ಇದರ ಆಶೀಶ್ ಬಗ್ಗೆ ನಾನು ನಿಮಗೆ ಹೇಳಬಹುದು. ಮೊದಲನೇ ಪಾಯಿಂಟ್ ಇದೆ, ಎಷ್ಟು ಜನರಿದ್ದಾರೆ ಇದರ ಬಗ್ಗೆ ತಿಳಿಯುತ್ತಾರೆ. ಗೊತ್ತಿದೆ, ಚರ್ಚ್ ಆಫೀಸ್ನಲ್ಲಿ ಕೆಲಸ ಮಾಡುವುದು ಏನು ಮಜಾ ಇದೆ, ಯಾವುದೇ ರೀತಿಗಳನ್ನು ಕೇಳಲು ಸಾಧ್ಯವಿಲ್ಲ. ಕ್ರೈಸ್ತನು ನಿಮಗೆ ಹೊರಗಡೆ ಕೇಳಲು ಬಯಸುತ್ತಿರ್ಬೋದು, ಆದರೆ ರಾಜನೀತಿಯಲ್ಲಿ ಬಿಡಲು ಕೂಡ ಆಗುವುದಿಲ್ಲ. ಕ್ರೈಸ್ತನು ಯಾವುದೇ ದುಷ್ಟ ಮನುಷ್ಯನು ಕೂಡ ಕೆಲಸ ಮಾಡಲು ಸಾಧ್ಯವಿಲ್ಲ. ನಿಮ್ಮ ನೀವು ಆಶೀಷಿನಲ್ಲಿ ಇರುತ್ತೀರಿ. ದೇವರು ನಿನ್ನ ಪ್ರೀತಿಸುತ್ತಾನೆ. ಕ್ರೈಸ್ತನು ಆಶೀಷ ಅಲ್ವಾ ಇದು? ನೀವು ಇಲ್ಲದಿದ್ದಾಗ ಬಾಸ್ ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ. ಆತನು ನಿನ್ನನ್ನು ತೆಗೆದು ಹಾಕಲು ಬಯಸುವುದಿಲ್ಲ. ನಿನ್ನ ಒಳ್ಳೆತನದಲ್ಲಿ ಇಂಟ್ರೆಸ್ಟ್ ಇದೆ. ಗೊತ್ತಿದೆ, ಇದು ಎಷ್ಟು ದೊಡ್ಡ ವಿಷಯವಾಗಿದೆ. ಸಿಗುತ್ತಾರೆ ಇಂಥ ಒಳ್ಳೆ ಬಾಸ್ಗಳು. ಅವರು ಕೆಟ್ಟತನದಿಂದ ದೂರ ಆಗ್ತಾ ಇದ್ದಾರೆ, ಏಕೆಂದರೆ ಅವರು ದೇವರ ಸೇವೆಯನ್ನು ಮಾಡುತ್ತಿದ್ದಾರೆ, ಪ್ರಭುವಿನ ಸೇವೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ನಾವು ಹೇಳುತ್ತೇವೆ, ನೀವು ಚರ್ಚ್ನಲ್ಲಿ ಲೀಡರ್ ಆಗಿರಿ. ಇದಕ್ಕಾಗಿ ಅಲ್ಲ ನಮಗೆ ನಿಮ್ಮನ್ನು ಕೆಲಸ ಮಾಡಿಸಬೇಕೆಂದಾಗಿ ನಿಮಗೆ ದುಷ್ಟರಿಂದ ದೂರ ಇಡಬೇಕು. ಅದಕ್ಕೆ ನಮಗೆ ಲೀಡರ್ ಮಾಡುವರು ಮತ್ತು 4 ದಿನ ಕರೆಯುವರು, ಗುರುವಾರ ಕರೆಯುವರು, ಶುಕ್ರವಾರ ಕರೆಯುವರು, ಹೊರಗೂ ಕೂಡ ಕರೆಯುವರು. ನಾವು ಕರೆಯದಿದ್ದರೆ ಬೇರೆಯವರು ಕೂಳ್ತಿದ್ದಾರೆ ನಿಮಗೆ ಕೆಟ್ಟದಕ್ಕೆ ಕರೆಯುವುದಕ್ಕೆ ಆದ್ರೂ ಹೋಗುವೆ ಸಹೋದರೇ. ನೀವು ಬರದಿದ್ದರೆ ಅಲ್ಲಿ ಹೋಗುವೆ. ನೀನು ಒಬ್ಬ ಮನುಷ್ಯನಾಗಿದೆಯಾ, ಶರೀರ ಇದೆ, ನನ್ನ ಮನೆಯಲ್ಲಿ ಕೂತಿಕೊಂಡು ಇರಲು ಸಾಧ್ಯವಿಲ್ಲ. ಚರ್ಚ್ಗೆ ಬರದಿದ್ದರೆ ಬೇರೆ ಕಡೆ ಹೋಗುವೆ. ಫ್ರೆಂಡ್ಸ್ ಇಲ್ಲದಿದ್ದರೆ ಚರ್ಚ್ನ ಹೊರಗಡೆ ಫ್ರೆಂಡ್ಸ್ ಇರುವರು. ಚರ್ಚ್ನಲ್ಲಿ ನಿಮ್ಮನ್ನು ನಿಮಗೆ ಆಳವಾಗಿ ಕರೆದುಕೊಂಡು ಹೋಗುವರು. ಅಲ್ಲಿ ನಿಮಗೆ ಸ್ವರ್ಗವು ಸಿಗುವುದು. ಹೊರಗಿನವರು ನಿಮಗೆ ಚರ್ಚ್ನಿಂದ ದೂರ ತೆಗೆದುಕೊಂಡು ಹೋಗುವರು. ಅವರು ನಿಮಗೆ ನರಕಕ್ಕೆ ತೆಗೆದುಕೊಂಡು ಹೋಗುವರು. ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಒಳಗೆ ಎಷ್ಟು ಬದಲಾವಣೆಗಳು ಬಂದಿಲ್ವೋ, ಬಂದಿದ್ದಾವೋ ಅಥವಾ ಇಲ್ಲೋ, ಆಗಿದ್ದಾವೆ. ಏಕೆಂದ್ರೆ ನೀವು ಮನಸ್ಸನ್ನು ಯೆಹೋವನನ್ನು ಹುಡುಕುವುದರಲ್ಲಿ ಹಚ್ಚಿದ್ದೀರಿ, ನನ್ನ ಸೇವೆಯಲ್ಲಿ ಹಚ್ಚಿದ್ದೀರಿ. ನಾನು ಏನಾದರೂ ಹೇಳ್ತಿದ್ದೇನೆ, ಅದು ಹೊಸ ವಿಷಯ ಅಲ್ಲ. ಒಂದು ತೊಂದರೆಯಿಂದ ನೀವು ತಪ್ಪಿಸಿಕೊಂಡಿಲ್ವೋ? ನೀವು ತಪ್ಪಿಸಿಕೊಂಡಿಲ್ವಾ? ಇನ್ನೂ ಕೂಡ ಚರ್ಚ್ನಲ್ಲಿ ಜೀವಂತವಾಗಿದ್ದೀರಾ? ನೀವು ಚರ್ಚದಲ್ಲಿ ಇಲ್ಲದಿದ್ದರೆ ಮಾಸ್ಕ್ ಹಾಕೊಂಡು ಎಲ್ಲಾದ್ರೂ ಅಡ್ಡಾಡುತ್ತಿದ್ದೀರಿ. 2 ವರ್ಷಗಳ ನಂತರ ನಿಮ್ಮ ಶ್ವಾಸಕೋಶಗಳು ಟ್ರಿಬಲ್ ಆಗಿ ಕೆಲಸ ಮಾಡುತ್ತಿದ್ದವು. ಯಾರು ಮಾಸ್ಕ್ ಹಾಕುತ್ತಿದ್ದಾರೆ ಅವರ ಶ್ವಾಸಕೋಶದಿಂದ ಎಷ್ಟೊಂದು ಪ್ರೆಷರ್ ಇದೆ. ಇಲ್ಲವಾ? ಸಿಂಪಲ್ ಇದೆಯಲ್ಲ. ಕೋಶಗಳು ಏನಾಗಿವೆ? ಒಂದು ಪಂಪ್ ಆಗಿವೆ. ನೀವು ಪಂಪಿಂಗ್ ಮಾಡ್ತಾ ಇದ್ದೀರಾ ಮತ್ತು ನ್ಯಾಚುರಲ್ ಆಗಿ ಏರ್ ಬರ್ತಾ ಇದೆ. ನೀವು ಏನಾದ್ರೂ ಹಚ್ಚಿದಿರಿ, ಅಲ್ಲಿ ಶ್ವಾಸಕೋಶಗಳಿಗೆ ಏನು ಮಾಡಬೇಕಾಗುತ್ತದೆ? ಒಂದು ಲಾಜಿಕ್. ನೀವು ಚರ್ಚಲ್ಲಿ ಬರುತ್ತಿದ್ದೀರಿ, ನಾವು ನಿಮಗೆ ಹಿಮ್ಮತ್ತನ್ನು, ನಿಮಗೆ ಒಂದು ಶಕ್ತಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಬಲ ಹೆಚ್ಚುತ್ತಾ ಹೋಯಿತು. ಯಾರ್ದು ಏನು ಕೆಟ್ಟಾಯಿತು? ಆದರೂ ಏನು ಮಾಡಿದರು? ಅದು ಆಗುದಿಲ್ಲ, ಇದು ಆಗುದಿಲ್ಲ. 3 ತಾರೀಕಿಗೆ ನೀವು ಇಲ್ಲಿ ಇರಲಿಲ್ಲ. ಬಹಳಷ್ಟು ಜನ ಏನಾದರೂ ಮಾಡಿದರು. ಗೊತ್ತಿದೆ ನಾನು ಏನು ಹೇಳುತ್ತಿದ್ದೇನೆ. ಸರ್ಕಾರ ಹೇಳುತ್ತಿದೆ, ಆದರೆ ಅದಕ್ಕೆ ಗೊತ್ತಿಲ್ಲ ನಾಳೆ ಏನೋ ಆಗುತ್ತದೆ ಎಂದು. ಎಷ್ಟು ಜನರಿಗೆ ನನ್ನ ಮಾತು ತಿಳಿಯುತ್ತಿದೆ. ಮತ್ತು ಈ ಲೋಕಕ್ಕೆ ಒಂದೇ ವಿಷಯ ಗೊತ್ತಿದೆ, ಅವರು ಹೇಳುತ್ತಾರೆ ನಾಳೆಯ ಭರವಸೆ ಇಲ್ಲ ಎಂದು. ಇದೇ ಗೊತ್ತಿದೆ ಅವರು ಯಾವ ರೀತಿ ಜೀವನವನ್ನು ಜೀವಿಸುತ್ತಿದ್ದಾರೆ. ನನಗೆ ಮತ್ತು ನಿಮಗೆ ಗೊತ್ತಿದೆ, ಯೇಸು ಸ್ವಾಮಿ ಬೇಗ ಬರುವವರಿದ್ದಾರೆ. ಕ್ರೈಸ್ತರು 2023ರಲ್ಲಿ, 2026ರಲ್ಲಿ ಅಥವಾ 2030ರಲ್ಲಿ ಬರುವವರಿದ್ದಾರೆ. ಅವರಿಗೆ ಮುಂದಿನ ಜೀವಿತದ ಯಾವುದೇ ಭರವಸೆ ಇಲ್ಲ. ಆದರೆ ನಮಗೆ ಗೊತ್ತಿದೆ, ನಾವು ನಿಮಗೆ ಹೇಳಿದೆವು ಈ ಕೊರೋನಾ ಮುಗಿದು ಹೋಗುವುದು, ಹೇಳಿದೆವು ಚರ್ಚ್ ನಾವು ಮತ್ತೆ ಸಿಗುವೆವು. ಹೇಳಲಿಲ್ಲವೇ? ನಾವು ಲೋಕದ ಹಾಗೆ ಮಾತುಗಳನ್ನು ಹೇಳಲಿಲ್ಲ. ಗೊತ್ತಿಲ್ಲ ಸಹೋದರನೇ, ಏನಾಗುವುದು ಗೊತ್ತಿಲ್ಲ. ನಮಗೆ ಗೊತ್ತಿದೆ, ನಮ್ಮ ಮನಸ್ಸು ದೇವರ ಮೇಲೆ ನಿಂತಿದೆ, ಅದು ನಡೆಯುತ್ತಿದೆ. ನಾವು ನಿಂತಿದೆವೋ ಅಥವಾ ಇಲ್ವೋ? ಯಾರಾದರೂ ನಮ್ಮನ್ನು ನಿಲ್ಲಿಸಿದರೂ ಅವ್ರಿಗೆ ಬೇಕು ವ್ಯಾಕ್ಸಿನ್ ತಗೊಂಡಿದ್ರೆ ನಿಮಗೆ ನರಕಲು ಹೋಗಲು ಯಾರು ನಿಲ್ಲಿಸಲು ಸಾಧ್ಯವಿಲ್ಲ. ವ್ಯಾಕ್ಸಿನ್ ನಿಮ್ಮ ಪ್ರಾಣವನ್ನು, ನಿಮ್ಮ ಆತ್ಮವನ್ನು ಬದಲಾಯಿಸುವುದು. ಪ್ರೇಸ್ ದ ಲಾರ್ಡ್. ಈ ವ್ಯಾಕ್ಸಿನ್ ಬಹಳ ಖತರ್ನಾಕ, ಅಪಾಯಕಾರಿಯಾಗಿದೆ. ಇದರಲ್ಲಿ MIN ಇದೆ. ಇದರಲ್ಲಿ ಏನಿದೆ? MRN. ನಿಮ್ಮ DNA ಅನ್ನು ಬದಲಾಯಿಸಲು ಯೋಗ್ಯವಾಗಿರುತ್ತದೆ. ಕೆಲವರಿಗೆ ಸರಿಯಾಗಿ ತಿಳಿಯಬೇಕಾದ್ರೆ ನಾನು ಏನು ಹೇಳುತ್ತಿದ್ದೇನೆ ಎಂದು. ಮನೆಯಲ್ಲಿ ಮಲಗಿದ್ದೀರಿ,
ಎರಡು ದೇಶದ ನಡುವೆ ಪ್ಲಾಟ ಮತ್ತು ಫ್ರಾಯ್ನ ನಡುವೆ ಯುದ್ಧ ನಡೆಯುತ್ತಿದೆ. ಈ ಹೋರಾಟ ನಡೆಯುತ್ತಿತ್ತು. ಯಾವ ರಾಜ ಯಾವ ರಾಣಿಯನ್ನು ತೆಗೆದುಕೊಂಡು ಓಡಿಯುವುದನ್ನು. ಯುದ್ಧವಾಗಿದೆ. ಒಬ್ಬ ರಾಜನು ಇನ್ನೊಂದು ರಾಜ್ಯದ ರಾಣಿಯನ್ನು ಓಡಿಸಿಕೊಂಡು ಹೋದನು. ಅವಳು ಬಹಳ ಸುಂದರವಾಗಿದ್ದರು ಮತ್ತು ರಾಜನಿಗೆ ತನ್ನ ಹೆಂಡತಿ ತಿರುಗಿ ಸಿಗುತ್ತಿರಲಿಲ್ಲ ಮತ್ತು ಬೇರೆ ದೇಶವು ಅದು ಬಹಳ ಶಕ್ತಿಶಾಲಿಯಾಗಿತ್ತು. ಯಾವ ರಾಣಿಯನ್ನು ಅವರು ಓಡಿಸಿಕೊಂಡು ಹೋಗಿದ್ದರು ಆತನ ಗಂಡ ರಾಜನು ಚಿಕ್ಕ ದೇಶದ ರಾಜನಿದ್ದನು. ನೀವು ಅದನ್ನು ನೇಪಾಳನ ರಾಜನೆಂದು ಅನಿಸಿಕೊಳ್ಳಬಹುದು. ದಿಲ್ಲಿಯವರು ಅದನ್ನು ಓಡಿಸಿಕೊಂಡು ಹೋದರು. ನೇಪಾಳದವರು ಇಂಡಿಯಾದಿಂದ ಹೇಗೆ ಹೋರಾಡಿದರು ನಿಮಗೆ ತಿಳಿದು ಬರ್ತಾ ಇದೆ. ಅವರು ಯೋಜನೆಯನ್ನು ಮಾಡಿದರು. ದೊಡ್ಡ ಕುದುರೆಯನ್ನು ತಯಾರಿ ಮಾಡಿದರು. ಕುದುರೆಯಲ್ಲಿ ತಮ್ಮ ಸೈನಿಕನನ್ನು ಮುಚ್ಚಿಸಿದರು. ಎಲ್ಲರೂ ಉತ್ಸವ ಮಾಡಿದರು ಮತ್ತು ಕುದುರೆ ದೊಡ್ಡದಾಗಿತ್ತು. ಅವರು ಅನ್ನಿಸಿದರು ಇವರು ತಮ್ಮ ಸೋಲನ್ನು ಒಪ್ಪಿಕೊಂಡರು. ರಾತ್ರಿ ಎಲ್ಲರೂ ಡ್ಯಾನ್ಸ್ ಮಾಡಿದರು, ಮದ್ಯಪಾನ ಮಾಡಿದರು ಮತ್ತು ಮಲಗಿಕೊಂಡರು. ರಾತ್ರಿ ಅವರು ಒಳಗಿನಿಂದ ಹೊರಗೆ ಬಂದರು. ಎಲ್ಲರೂ ಬೇಹೋಶವಾಗಿ ಮಲಗಿದರು. ಅವರು ಬಾಗಿಲನ್ನು ತೆಗೆದು ಇಡೀ ಪಟ್ಟಣವನ್ನು ಸುಟ್ಟು ಹಾಕಿದರು. ಹೀಗೆ ಇದೆ ನಾವು ತಿಳಿಸಲು, ನೀವು ಒಳಗಡೆ ವೈರಿ ಬಂದಿದ್ದಾನೆ, ಹೊರಗಿನವನಿಗೆ ಆತನು ಎಂಟ್ರಿ ಕೊಡುವನು. MRN ವ್ಯಾಕ್ಸಿನ್ ಇದೇ ಆಗಿದೆ. ನೀವು ವ್ಯಾಕ್ಸಿನ್ ತೆಗೆದುಕೊಂಡಾಗ ನಿಮ್ಮ ಶರೀರವು ಶತ್ರುವನ್ನು ಒಳಗೆ ಬಿಡಲು ಬಾಗಿಲು ತೆಗೆದು ಬಿಡುತ್ತದೆ ಮತ್ತು ನೀವು ಏನೋ ಆಗಿ ಬಿಡುತ್ತೀರಿ, ನಡೆದಾಡುವ ಕಂಪ್ಯೂಟರ್ ಆಗುತ್ತೀರಿ. ನಿಮ್ಮ ಒಳಗೆ ಚಿಪ್ ಅನ್ನು ಅಳವಡಿಸಲಾಗುತ್ತದೆ. ನಾನು ಇಲ್ಲಿ ಕೂತುಕೊಂಡು ನಿಮ್ಮ ಸಿಸ್ಟಮ್ ಅನ್ನು ಕಂಟ್ರೋಲ್ ಮಾಡಬಹುದು. ನೀವು ಅಲ್ಲಿ ಹೋಗುತ್ತಿದ್ದೀರಾ ಮತ್ತು ನನಗೆ ಅಲ್ಲಿ ನಿಮಗೆ ಹೋಗಲು ಇಷ್ಟ ಇಲ್ಲ ಮತ್ತು ನೀವು ನಡೆದಾಡುವ ರೋಬೋಟ್ ಆಗುತ್ತೀರಿ. ನನಗೆ ವ್ಯಾಕ್ಸಿನ್ ಬೇಕು, ಹೋಗಿ ತೆಗೆದುಕೊಳ್ಳಿರಿ. ಗೊತ್ತಾಗುವುದು ಏನು ಮಾಡುವುದು ಮತ್ತು ಯಾರು ಅದನ್ನು ತೆಗೆದು ಹಾಕಲು ಸಾಧ್ಯವಿಲ್ಲ. ಒಮ್ಮೆ ಅದು ಒಳಗೆ ಹೋಯ್ತಂದರೆ ಅದನ್ನು ನೀವು ಹೊರಗೆ ತೆಗೆಯಲು ಸಾಧ್ಯವಿಲ್ಲ. ಇದು ಅವರ ಗೇಮ್ ಆಗಿದೆ. ನಿಮಗೆ ಗೊತ್ತಾಗಿದೆ. ಈಗ ಎಲ್ಲ ಸೈಲೆಂಟ್ ಆಯಿತು. ಇದೇ ಇದೆ ಪ್ರಭು ಯೆಹೋವ. ಜನರಿಗೆ ಇದು ಗೊತ್ತಿಲ್ಲ. ಅವರು ಮನೆಯಲ್ಲಿ ಕೂತುಕೊಂಡು ಲಾಡು ತಿನ್ನುತ್ತಿದ್ದಾರೆ. ಗೊತ್ತಿಲ್ಲ ಅವರು ವ್ಯಾಕ್ಸಿನ್ ತೆಗೆದುಕೊಳ್ಳುವರು ಮತ್ತು ಬರುವರು. ಪಾಸ್ಟರ್ ನನಗೆ ಪ್ರಾರ್ಥನೆ ಮಾಡಿರಿ, ನನ್ನ ತಲೆ ತಿರುಗುತ್ತಿದೆ, ನಾನು ಹೇಳೋಣ ಓಡಿ ಹೋಗಿದೆ. ಇವಾಗ ಏನು ಮಾಡಲು ಸಾಧ್ಯವಿಲ್ಲ. ಪ್ರಾರ್ಥನೆ ಕೂಡ ಕೆಲಸ ಮಾಡುವುದಿಲ್ಲ, ಏನು ಕೆಲಸ ಮಾಡುವುದಿಲ್ಲ. ಪ್ರಭು ಎಲ್ಲ ಮಾಡಲು ಸಾಧ್ಯ. ಪ್ರಭು ಎಲ್ಲವನ್ನು ಮಾಡಲು ಸಾಧ್ಯ, ಆದರೆ ಇದನ್ನು ಮಾಡಲು ಸಾಧ್ಯವಿಲ್ಲ. ನಾನು ಇವಾಗಲೇ ಹೇಳುತ್ತಿದ್ದೇನೆ. ನಾನು ಹೇಳಿದೆ ನಮ್ಮ ಪಕ್ಕದವನು ವ್ಯಾಕ್ಸಿನ್ ತಗೊಂಡಿದ್ದಾನೆ, ನಾನು ಹೇಳಿದೆ ಚರ್ಚ್ನಲ್ಲಿ ತೆಗೆದುಕೊಂಡು ಬರುತ್ತೇನೆ, ನಾನು ಹೇಳುವೆ ಅವನನ್ನು ತೆಗೆದುಕೊಂಡು ಬರಬೇಡ ಸಹೋದರನೇ. ಅವನಿಗೆ ಇವಾಗ ಏನು ಮಾಡಲು ಸಾಧ್ಯವಿಲ್ಲ. ಆ ವ್ಯಾಕ್ಸಿನ್ ಅವನ ಜೊತೆ ಏನು ಮಾಡಲು ಸಾಧ್ಯವಿಲ್ಲ. ನಾನು ಹೇಳುತ್ತಿದ್ದೇನೆ, ಹಂಗೆ ಅನಿಸುತ್ತಿದೆ. ಎಲ್ಲ ಡ್ರಾಮಾ ನಡೆಯುತ್ತಿದೆ, ಮಜಾಕ್ ನಡೆಯುತ್ತಿದೆ, ಇದು ಜಾದೂ ನಡೆಯುತ್ತಿದೆ. ತಯಾರಾಗಿರಿ. ಏನು ಹೇಳಿದರೂ ತಯಾರಾಗಿರಿ. ಅವರು ನಿಮ್ಮ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡುವರು, ಏಕೆಂದರೆ ಅದರ ಒಳಗೆ ವೈರಸ್ ಹಾಕಿದ್ದಾರೆ. ನೀವು ಎಲ್ಲೇ ಹೋಗಲು ಬಯಸುತ್ತೀರಿ ಮತ್ತು ಎಲ್ಲೇ ಹೋಗುವಿರಿ ಮತ್ತು ನೀವು ಅದನ್ನು ನಿಲ್ಲಿಸಲು ಬಯಸಿದರೂ ನಿಲ್ಲಿಸಲು ಸಾಧ್ಯವಿಲ್ಲ. ಒಳಗೆ ಕಂಟ್ರೋಲ್ ಯಾರದು ಇದೆ. ನೀವು ಅದನ್ನು ಪಿಕ್ಚರ್ ನೋಡಿದ್ದೀರಿ. ಆ ಪಿಕ್ಚರ್ ಇದೆ. ಆ ಸತ್ಯದಲ್ಲಿ ನೀವು ಬಂದಿದ್ದೀರಿ. ಪಿಕ್ಚರ್ ನೋಡಿದಿರಲ್ಲ, ರೋಬೋಟ್ ರಜನಿಕಾಂತ್. ಅವನು ಒಳಗೆ ಹೋಗಿದ್ದಾನೆ. ಪಿಕ್ಚರ್ ನಿಜವಾಗಿದೆ. ಇದು ಪರಿಗಳ ಕಥೆ ಅಲ್ಲ, ಇದು ಸತ್ಯವಾಗಿದೆ. ಎಲ್ಲಿ ಹೋಗಿ ನೀವು ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳಬೇಡಿ. ಅದು ಜ್ವರದ ಇಂಜೆಕ್ಷನ್, ಗೊತ್ತಿಲ್ಲ ಅದು ಎಂತ ಇಂಜೆಕ್ಷನ್. ಅವರು ಏನು ಬೇಕಾದರೂ ಮಾಡಬಹುದು. ಜ್ವರದ ಮೂಲಕ ಅವರು ಇಂಜೆಕ್ಷನ್ ಕೊಡಲು ಪ್ರಯತ್ನ ಮಾಡುವರು. ಯಾವುದಾದರೂ ಕಾರಣ ಇಟ್ಕೊಂಡು ಅವರು ಇಂಜೆಕ್ಷನ್ ಕೊಡಬಹುದು. ಅವರು ವೆರಿ ಸ್ಮಾರ್ಟ್ ಆಗಿದ್ದಾರೆ. ನೋಡಬೇಕಾಗುತ್ತದೆ ಆ ಸಿಸಿಡಿಯಲ್ಲಿ ಏನೋ ಹಾಕಿದ್ದಾರೆ. ಬೇರೆ ಡಾಕ್ಟರ್ಗೆ ನೀವು ಕೇಸ್ ನೋಡಿರಿ. ಪ್ರೇಸ್ ದ ಲಾರ್ಡ್. ಡಾಕ್ಟರ್ ನಿಮಗೆ ಕೆಟ್ಟದನ್ನು ಕೊಡಲು ಪ್ರಯತ್ನಿಸಿದರೆ ಬಿಡಬೇಡಿರಿ. ನೀವು ಅದರ ಶೋಧನೆ ಮಾಡಿರಿ. ಇದು ಹೋರಾಟದ ಸಮಯವಾಗಿದೆ. ಹಾಲೆಲೂಯಾ. ಆದರೆ ಇದು ತಯಾರಿ ಮಾಡುವ ವರ್ಷವಾಗಿದೆ. ಏನು ಮಾಡಬೇಕಾಗಿದೆ? ಪ್ರಭುವಿನ ಸೇವೆ ಮಾಡಲು ನಾನು ನಿಮಗೆ ಹೆದರಿಸುತ್ತಿಲ್ಲವಲ್ಲ. ಹೇಳುತ್ತಿದ್ದೇನೋ ಅಥವಾ ಹೆದರಿಸುತ್ತಿದ್ದೇನೋ? ಸತ್ಯವು ಚರ್ಚ್ನಲ್ಲಿ ಇರುತ್ತದೆ, ಏಕೆಂದರೆ ಚರ್ಚ್ಗೆ ಸತ್ಯವು ಗೊತ್ತಿದೆ. ಕೆಲವರು ಹೇಳುವುದಿಲ್ಲ, ಆದರೆ ನಾವು ಹೇಳುತ್ತಿದ್ದೇವೆ. ಏಕೆಂದರೆ ಚರ್ಚ್ನ ಹಣವು ಸರ್ಕಾರದಿಂದ ಬರುತ್ತಿಲ್ಲ, ನನ್ನ ಹಣವು ವಿದೇಶದಿಂದ ಬರುತ್ತಿಲ್ಲ. ಹಾಲೆಲೂಯಾ. ಕೇಳುತ್ತಿದ್ದೀರಾ? ನಾನು ಬಿಂದಾಸಾಗಿ ಹೇಳಬಹುದು, ವ್ಯಾಕ್ಸಿನ್ ತೆಗೆದುಕೊಳ್ಳುವುದು ತಪ್ಪಾಗಿದೆ.
ತಪ್ಪಲ್ಲ, ಇದು ನಿಮ್ಮ ವಿರುದ್ಧವಾಗಿ ಅಪರಾಧವಾಗಿದೆ. Praise the Lord. ಇದು ಬಹಳ ಜನರಿಗೆ ಗೊತ್ತಾಗಿದೆಯಾ? NRP ವ್ಯಾಕ್ಸಿನ್ ಏನಾಗಿದೆ, ಅದರಲ್ಲಿ ಚಿಪ್ ಇದೆ. ಅದು ಚಿಪ್ ಮುಖ್ಯವಾಗಿದೆ. ವೈರಸ್ನ ಏನು ಪರವಾಗಿಲ್ಲ, ಅವರಿಗೆ ಮುಖ್ಯವಾಗಿ ಚಿಪ್ ಅನ್ನು ಅಳವಡಿಸುವುದಿದೆ. ಇದರ ಮೂಲಕ ಅವರು ಚಿಪ್ಗಳನ್ನು ನಿಮ್ಮಲ್ಲಿ ಅಳವಡಿಸುತ್ತಿದ್ದಾರೆ. ನಿಮ್ಮ ಪೂರ್ತಿ ರಕ್ತಿನಲ್ಲಿ ತೇಲುತ್ತಿರುತ್ತದೆ. ನಿಮಗೆ ಕಂಟ್ರೋಲ್ ಮಾಡಲು ಅವರು ಬಯಸಿದಾಗ ಅವರು 5G ಅನ್ನು ತರುವರು. 5G ಇಂದ ಎಲ್ಲ ಕಡೆ ಇಂಟರ್ನೆಟ್ ಬಲಿಷ್ಠವಾಗುವುದು. ಎಲ್ಲಿಂದಲೂ ಕೂಡ ನಿಮ್ಮನ್ನು ಕಂಟ್ರೋಲ್ ಮಾಡಬಹುದು. ನೀವು ರೋಡ್ ಮೇಲೆ ನಡೆಯುತ್ತಿದ್ದೀರಾ, ಅವರು ನೋಡುವರು ನಿಮ್ಗೆ ಜ್ವರವಿದೆ ಮತ್ತು ಅವರು ನಿಮ್ಮನ್ನು ಹಿಡಿದುಕೊಳ್ಳುವರು. ನೀವು ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಅದರ ವಿರುದ್ಧವಾಗಿ ಹೋರಾಡುತ್ತಿದ್ದೇವೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹೇಳಿ, ತಯಾರಿ ಮಾಡುವ ವರ್ಷವಾಗಿದೆ. ನಿಮ್ಮ ಹೃದಯವನ್ನು ಪ್ರಭುವಿನ ಸೇವೆ ಮಾಡಲು ತಯಾರಿ ಮಾಡಿಕೊಳ್ಳಿರಿ. ಏನು ಮಾಡಲು ಬಯಸುತ್ತಾರೋ ಅದನ್ನು ನೀವು ಮಾಡಿರಿ. ಹೇಳಲಾಗುತ್ತದೆ, ರೆಪ್ಸಿಡಿಯನ್ನು ಹಂಚಿರಿ ಮತ್ತು ಹಂಚಿರಿ, ಏಕೆಂದರೆ ನೀವು ಕೆಟ್ಟತನದಿಂದ ನಾನು ಏಕೆ ಇವಾಗ ಜೀವಂತವಾಗಿದ್ದೇನೆ, ನಾನು ಇಲ್ಲದಿದ್ದರೆ ನಿಮಗೆ ಸತ್ಯ ಯಾರು ಹೇಳುತ್ತಿದ್ದರು, ಏಕೆಂದರೆ ನಾನು ಫಾಸ್ಟರ್ ಆಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾನು ನನ್ನ ಜೀವಿತದ ಬಗ್ಗೆ ಕಾಳಜಿ ಮಾಡುವುದಿಲ್ಲ. ಈ ಕಾಳಜಿ ನಿಮ್ಮದಿದೆ. ಹೀಗೆ ಯಾರಾದರೂ ಮೋಸ ಮಾಡಬಾರದೆಂದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾನು ನನ್ನ ಹೃದಯವನ್ನು ಪ್ರಭುವಿನ ಸೇವೆ ಮಾಡಲು ತಯಾರಿ ಮಾಡಿಕೊಂಡಿದ್ದೇನೆ. ನನಗೆ ತಯಾರಿ ಮಾಡುವ ಅವಶ್ಯಕತೆ ಇಲ್ಲ, ನಾನು ತಯಾರಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ನಾನು ನಿಮಗೆ ಕಲಿಸುತ್ತಿದ್ದೇನೆ, ಸರಿ ಇದೆ. ಕೆಲವರು ರೆಡಿಯಾಗಿದ್ದಾರೆ, ಆದರೆ ಇನ್ನೊಬ್ಬರಿಗೆ, ಬೇರೆಯವರಿಗೆ ಇದು ಮತ್ತು ತಯಾರಿ ಮಾಡಿಕೊಳ್ಳುವ ವರ್ಷವಾಗಿದೆ. ಹೇಳಿದೆ, ತಯಾರಿ ಮಾಡಿಕೊಳ್ಳುವ ವರ್ಷ. ದೇವರ ಸೇವೆಯನ್ನು ಮಾಡಿರಿ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ಚರ್ಚಲ್ಲಿ ನೀವು ಬರಬೇಕಾದರೆ ಉಪಕಾರ ಎಂದು ತಿಳಿದುಕೊಳ್ಳಬೇಡಿರಿ. ನಾನು ಇಲ್ಲಿ ಮಾಡುತ್ತಿರುವುದು ನಿಮ್ಮ ಮೇಲೆ ಏನಾದರೂ ಉಪಕಾರ ಅಲ್ಲ. ನಾವು ಬಂದು ನಿಮ್ಮ ಹಣವನ್ನು ತೆಗೆದುಕೊಳ್ಳುತ್ತಿದ್ದೇವೆ, ಕಮಾನ್, ಹೀಗೆ ನೀವು ಯೋಚನೆ ಮಾಡಬೇಡಿರಿ. ಚರ್ಚಿಗೆ ಉಪಕಾರ ಮಾಡಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಚರ್ಚ್ ಒಂದೇ ನಿಮ್ಮ ಜೀವಿತವನ್ನು ಉಳಿಸಬಹುದು. ಹಾಲೆಲೂಯಾ. ಸರಿ ಇದೆ. ಸಮಸ್ಯೆಗಳನ್ನು ಬಗೆಹರಿಸಲು ಮಾತ್ರ ಇಲ್ಲ. ಚರ್ಚ್ನಲ್ಲಿ ನಿಮ್ಮನ್ನು ನೀವು ಟ್ರೈನಿಂಗ್ ಕೊಡುತ್ತೀರಿ, ಬೇರೆಯವರ ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡಬೇಕೆಂದು. ನಾವು ಹೇಳುತ್ತಿರುವುದು ಯಾರ ಲಾಭಕ್ಕಾಗಿ ಹೇಳುತ್ತಿದ್ದೇವೆ? ನಿಮ್ಮ ಲಾಭಕ್ಕಾಗಿ ಹೇಳುತ್ತಿದ್ದೇವೆ. ನಮ್ಮದು ಯಾವುದೇ ಸ್ವಾರ್ಥವಿಲ್ಲ, ಏಕೆಂದರೆ ನಿಮ್ಮ ಮನಸ್ಸು ಎಲ್ಲಿ ಇರಬೇಕು? ಪ್ರಭುವಿನ ಸೇವೆಯ ಮೇಲೆ. ಎಲ್ಲಿರಬೇಕು? 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 ನಿಮಗೆ ಹೇಳಬಹುದು, ದಶಮಾಂಶ ಕೊಡು, ಇದರಿಂದ ಲಾಭ ನಿಮ್ಮದಾಗುವುದು. ನಿಮಗೆ ಹೇಳಬಹುದು, ಪಾರ್ಟ್ನರ್ಶಿಪ್ ಕೊಡಿ, ಅದು ಲಾಭ ನಿಮ್ಮದಾಗುವುದು, ನನ್ನದು ಅಲ್ಲ. ಎಲ್ಲ ವಿಷಯಗಳು ನಿಮ್ಮ ಮನಸ್ಸನ್ನು ಪ್ರಭುವಿನಲ್ಲಿ ಇರಿಸುವುದು. ಸತ್ಯವೇದ ಹೇಳುತ್ತದೆ, ಎಲ್ಲಿ ನಿನ್ನ ಹಣವಿದೆಯೋ ಅಲ್ಲಿ ನಿನ್ನ ಮನಸ್ಸು ಇದೆ. ಏನು ಹೇಳ್ತದೆ ಸತ್ಯವೇದ? ಬಹಳಷ್ಟು ಜನರು ಚರ್ಚ್ ಅನ್ನು ಬಿಡು ಹೋಗಿ ಬಿಡುತ್ತಾರೆ. ಅವರು ಚರ್ಚ್ನಲ್ಲಿ ಹಣ ಎಂದೂ ಇಟ್ಟಿರಲಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳುತ್ತಿದ್ದೀರಾ? ಯಾವ ವರ್ಷವಾಗಿದೆ? ಯಾವ ವರ್ಷವಾಗಿದೆ? ಎಲ್ಲ ಯಾರ ಲಾಭಕ್ಕಾಗಿದೆ? ನಿಮ್ಮ ಲಾಭಕ್ಕಾಗಿದೆ. ಹೀಗೆ ನಾವು ಇಷ್ಟೊಂದು ಹೋರಾಟ ಮಾಡುತ್ತಿರಲಿಲ್ಲ. ಹೀಗೆ ನಾವು ಹೋರಾಟ ಮಾಡುತ್ತಿದ್ದೇವೆ ಚರ್ಚ್ ಅನ್ನು ತೆಗೆಯಲು. ಬಹಳಷ್ಟು ತೊಂದರೆ ಯಾರಿಗಿದೆ? ನನಗೂ ಇದೆ. ಸರ್ಕಾರವು ಹಿಡಿದುಕೊಂಡು ಹೋದರೂ ಯಾರನ್ನು ಹಿಡಿದುಕೊಂಡು ಹೋಗುವರು? ನೀವು ಏನು ಮಾಡುವಿರಿ? ನೀವು ಅಲ್ಲಿಂದ ಬೇಗ ಓಡಿ ಹೋಗುವಿರಿ, ಮಾಸ್ಕವನ್ನು ಹಾಕಿಕೊಳ್ಳದೆ ಹೀಗೆ ಮಾಡಿ. ನನಗೆ ಗೊತ್ತಿದೆ, ಇದರ ಕೆಟ್ಟತನ ಹೇಳುವುದಿಲ್ಲ. ಸ್ವಾಮಿಗೂ ಗೊತ್ತಿತ್ತು, ಆತನ ಶಿಷ್ಯರು ಆತನ ಬಿಟ್ಟು ಓಡಿ ಹೋಗುವರು. ಅವರು ಜನರಿದ್ದಾರೆ, ಅವರು ಹೆದರಿ ಓಡಿ ಹೋಗುವರು. ಕೆಲವರು ಹೀಗೆ ಮಾಡುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಏನು ಕೆಟ್ಟತನ ಇಲ್ಲ. ನಾವು ನಿಮಗೆ ಬಲಿಷ್ಠರಾಗಿ ಮಾಡುತ್ತಿದ್ದೇವೆ. ಏನು ಮಾಡುತ್ತಿದ್ದೇವೆ? ನಾವು ನಿಮಗೆ ತಯಾರಿ ಮಾಡುತ್ತಿದ್ದೇವೆ. ನೀವು ಪ್ರತಿಯೊಂದು ಹೋರಾಟವನ್ನು ಎದುರಿಸಬೇಕೆಂದು. ಪ್ರೇಸ್ ದ ಲಾರ್ಡ್. ದ ಲಾರ್ಡ್. ಮೊದಲನೆಯದಾಗಿದೆ. ಮತ್ತೊಂದು ವಾಕ್ಯವನ್ನು ನೋಡೋಣ. ಕೀರ್ತನೆಗಳು 37ನೇ ಅಧ್ಯಾಯ. ಇಂಗ್ಲಿಷ್ನಲ್ಲಿ ಓದುತ್ತೇವೆ, ಆಮೇಲೆ ಕನ್ನಡದಲ್ಲಿ ಬರುತ್ತೇವೆ. Delights also are in the Lord, and it is gift to the delights of the heart. ಆಗ ಯೆಹೋವನಲ್ಲಿ ಸಂತೋಷಿಸುವಿರಿ. ನನ್ನಲ್ಲಿ ಸಂತೋಷಿಸುವಿರಿ. ಯೆಹೋವನಲ್ಲಿ. ಯಾರಿಗೆ? ಯೆಹೋವನಲ್ಲಿ ಸಂತೋಷಿಸುವಿರಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಯಾರ ಮೇಲೆ ಮನನ ಮಾಡಬೇಕಾಗಿದೆ? ಧ್ಯಾನ ಮಾಡಬೇಕಾಗಿದೆ? ಯೆಹೋವನ ಮೇಲೆ. ಯೇಸು ಸ್ವಾಮಿ ನಿಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ ಎಲ್ಲವೂ ಇದೆ. ಪ್ರೇಸ್ ದ ಲಾರ್ಡ್. ನನ್ನಲ್ಲಿ ಸಂತೋಷಿಸುವಿರಿ ಹೇಳಲಾಗುತ್ತಿದೆ.
ಮಕ್ಕಳನ್ನು ಸಂತೋಷಿಸುವಿರಿ ಎಂದು, ನಿಮ್ಮ ನೌಕರಿಯನ್ನು ಸಂತೋಷಿಸುವಿ ಎಂದು. ಅವ್ರಿಗೆ ಅನಿಸುತ್ತದೆ ನಮಗೆ ನೌಕರಿ ಸಿಕ್ಕರೆ ಅವ್ರಿಗೂ ಸಂತೋಷ ಸಿಗುವುದೆಂದು. ಇಲ್ಲ, ನಿಮಗೆ ಅದರ ಮೇಲೆ ಸಂತೋಷ ಇರಬೇಕಾಗುತ್ತದೆ. ನಿಮ್ಮ ಹತ್ತಿರ ಯೆಹೋವನು ಇದ್ದಾನೆ. ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವನು. ಸಿಂಪಲ್. ನೀವು ದೇವರ ಮೇಲೆ ಮನಸ್ಸನ್ನು ಇಡಲು ಪ್ರಾರಂಭ ಮಾಡಿದಾಗ ನಿಮ್ಮ ಮನಸ್ಸಿನ ಇಚ್ಛೆಗಳು ತಮ್ಮ ತಾನಾಗಿ ಪೂರ್ತಿಯಾಗಲು ಪ್ರಾರಂಭವಾಗುತ್ತದೆ. ಎಷ್ಟೊಂದು ಲಾಭವಿದೆ. ಇಡೀ ದಿನ ಪ್ರಾರ್ಥನೆ ಮಾಡುತ್ತಿದ್ದಾರೆ, ಯೆಹೋವನಲ್ಲಿ ಸಂತೋಷಿಸದೆ. ಪ್ರೇಸ್ ದ ಲಾರ್ಡ್. ನಿಮಗೆ ಸಂತೋಷ ಇದಕ್ಕೆ ಪಡಬೇಕಾಗುತ್ತದೆ. ನೀವು ಎಲ್ಲಿ ಹೋಗುವಿರಿ? ನೀವು ಸ್ವರ್ಗದಲ್ಲಿ ಹೋಗುವಿರಿ. ಯೇಸು ಸ್ವಾಮಿ ಅವರು ದೇವರ ಪುತ್ರನು, ಮಗನು, ನಿಮ್ಮ ಸ್ವಾಮಿಯಾಗಿದ್ದಾರೆ. ಹಾಲೆಲೂಯಾ, ಗ್ಲೋರಿ. ಕೇಳುತ್ತಿದ್ದೀರಾ? ಹೇಳಿರಿ ಯೆಹೋವನಿಗೆ, ಯೆಹೋವನಲ್ಲಿ ಸಂತೋಷಿಸುವಿರಿ. ಇದರ ಅರ್ಥ ಇದು ಆಗಿದೆ, ಯೆಹೋವನನ್ನು ನಿನ್ನ ಮನಸ್ಸಿನಿಂದ ಹುಡುಕು. ಅವನು ನಿನಗೆ ಹೇಳಿದ್ದನ್ನು ನೀನು ಮಾಡು. ಆತನ ಸೇವೆಯನ್ನು ಮಾಡು. ಪ್ರೇಸ್ ದ ಲಾರ್ಡ್. ಯೆಹೋವನ ಸೇವೆಯನ್ನು ಮಾಡು. ನಿಮಗೆ ಏನೇ ಹೇಳಿದ್ದಾನೆ ಅದನ್ನು ಮಾಡು. ಸೇವೆಯ ಅರ್ಥ ಇದೇ ಆಗಿದೆ. ಸೇವೆಯಲ್ಲಿ ಯಾರು ಹೇಳುತ್ತಾರೆ? ನಿಮಗೆ ಯಾರ ಸೇವೆ ಆಗುತ್ತಿದೆಯೋ ಅವರು ಹೇಳುತ್ತಾರೆ. ಸೇವೆಯನ್ನು ಯಾವ ರೀತಿ ಮಾಡಿರಿ, ಯಾವ ರೀತಿ ದೇವರು ಬಯಸುತ್ತಾರೆ. ಬಹಳಷ್ಟು ಜನರು ಹೇಳುತ್ತಾರೆ, ನಾನು ಪ್ರಭುವಿನ ಸೇವೆ ಮಾಡುತ್ತಿದ್ದೇನೆ. ಯೆಹೋವನದು ಅಥವಾ ತಮ್ಮ ಮನಸ್ಸಿನದ್ದು ಮಾಡಿ. ನಿಮ್ಮ ಮನಸ್ಸಿನನ್ನು ನೀವು ಮಾಡುವಾಗ ಅದು ಸೇವೆ ಆಗುವುದಿಲ್ಲ. ನಿಮಗೂ ಅದನ್ನು ಮಾಡಲು ಬೇಕಾಗುತ್ತದೆ. ದೇವರು ನಿಮಗೆ ಯಾವುದನ್ನು ಮಾಡಲು ಹೇಳುತ್ತಾರೆ, ಅವಾಗ ಅದು ಸೇವೆ ಆಗುತ್ತದೆ. ನೀವು ಮಾಡುತ್ತಿರಬಹುದು, ಆದರೆ ಅದು ಸೇವೆ ಆಗುವುದಿಲ್ಲ. ಎಷ್ಟು ಜನರಿಗೆ ಇದು ಗೊತ್ತಾಗ್ತಾ ಇದೆ? ನಾನು ಸುಳ್ಳು ಹೇಳುತ್ತಿದ್ದೇನೆ? ಕೆಲವರು ದೇವರಿಗೋಸ್ಕರ ಅವರು ಏನಾದರೂ ಮಾಡುತ್ತಿದ್ದಾರೆ, ಆದರೆ ದೇವರ ಪ್ರಕಾರ ಅದು ಸೇವೆಯನ್ನು ಮಾಡುತ್ತಿಲ್ಲ. ಏನಾದರೂ ಮಾಡುತ್ತಿದ್ದೀರಲ್ಲ, ನೀವು ಕೈಗಳನ್ನು ಒತ್ತುತ್ತಿದ್ದೀರಾ, ಆದರೆ ಕಾಲುಗಳನ್ನು ಒತ್ತಬೇಕಾಗಿತ್ತು. ನೀವು ಬೈಬಲ್ನಿಂದ ನೀವು ಪತ್ತೆ ಹಚ್ಚಿರಿ ದೇವರು ಏನು ಬಯಸುತ್ತಾರೆ. ಪ್ರೇಸ್ ದ ಲಾರ್ಡ್. ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ. ನೀವು ಮಾಡುವುದನ್ನು ದೇವರು ಬಯಸಿದನ್ನು ಮಾಡಬೇಕು. ನಮ್ಮ ಮನಸ್ಸು ಬಂದಾಗ ನಾನು ಬರುತ್ತೇನೆ ಮತ್ತು ನನ್ನ ಮನಸ್ಸು ಬಂದಾಗ ಹೋಗುತ್ತೇನೆ. ಆದರೂ ಬರುತ್ತೇನೆ ಅಲ್ವಾ? ಸಂಡೇ ಆದ್ರೂ ನಾನು ಬರುತ್ತೇನೆ ಅಲ್ವಾ? ಏನಾದ್ರೂ ಮಾಡಿ ನಾನು ಪ್ರಭುವಿನ ಸೇವೆ ಮಾಡುತ್ತಿದ್ದೇನೆ. ನೀವು ಪ್ರಭುವಿನ ಸೇವೆ ಮಾಡ್ತಾ ಇದೆಯಾ? ನೀವು ಬರೀ ಬಂದು ಪ್ರಭುವಿನ ಸೇವೆ ಹೇಗೆ ಮಾಡಿದ್ರಿ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಬಂದಿವು 10 ಗಂಟೆ ಚರ್ಚ್ಗೆ, ನಾವು 11 ಗಂಟೆಗೆ ಬಂದಿವಿ ಪ್ರಭುಗೆ ಸೇವೆ ಮಾಡಲು. ಪ್ರಭುಗೆ ನಾವು ಸಮಯ ತೆಗೆದುಕೊಂಡು ಬಂದೆವು. ನೀವು ದೇವರಿಗೋಸ್ಕರ ಸಮಯ ತೆಗೆದುಕೊಂಡಿರಿ. ನೀವು ಚರ್ಚ್ಗೆ ಬಂದು ಪ್ರಭುಗೋಸ್ಕರ ಏನು ಮಾಡಿದ್ದೀರಿ? ಇದನ್ನು ನೀವು ನಿಮಗೆ ಪ್ರಶ್ನೆಯನ್ನು ಕೇಳಿಕೊಳ್ಳಲು ಸಾಧ್ಯವಿಲ್ಲ. ದೇವರಿಗೆ ನೀವು ಪ್ರೀತಿ ಮಾಡುತ್ತೀರಿ. ನೀವು ಪ್ರಭುವಿಗೆ ಪ್ರೀತಿ ಆವಾಗ ಮಾಡುವುದಿಲ್ಲ ಯಾವಾಗ ನೀವು ಚರ್ಚ್ಗೆ ಬರುತ್ತೀರಿ. ಪ್ರಭುವಿಗೆ ಪ್ರೀತಿ ನೀವು ಆವಾಗ ಮಾಡುತ್ತೀರಿ, ನೀವು ಪ್ರಭು ಹೇಳಿದ್ದನ್ನು ನೀವು ಮಾಡುತ್ತೀರಿ. ಯೋಚನೆ ಮಾಡಬೇಡಿರಿ, ಹೀಗೆ ಯೋಚಿಸಬೇಡಿರಿ, ನಾನು ಚರ್ಚ್ಗೆ ಬಂದಿದ್ದೇನೆ, ನಾನು ಪ್ರಭುವಿಗೆ ಪ್ರೀತಿಯನ್ನು ಮಾಡುತ್ತೇನೆ. ನೀವು ನಿಮ್ಮನ್ನು ಪ್ರೀತಿ ಮಾಡುತ್ತೀರಿ. ನಿಮ್ಮ ಆಶೀಸ್ಗೋಸ್ಕರ ನೀವು ಇಲ್ಲಿ ಬಂದಿದ್ದೀರಿ. ದಶಮಾಂಶ ಕೂಡ ಇದಕ್ಕೆ ಕೊಡುತ್ತೀರಿ, ಹಣ ಬರ್ತಾ ಇರಲಿ ಎಂದು. ಪ್ರೇಸ್ ದ ಲಾರ್ಡ್. ನೀವು ಯಾವಾಗ ದಶಮಾಂಶ ಕೊಡುತ್ತೀರಿ ಅವಾಗ ಎಲ್ಲ ಸರಿ ಇರುತ್ತದೆ. ಅದಕ್ಕಾಗಿ ದಶಮಾಂಶ ಕೊಡುತ್ತೀರಿ. ಇದು ಹೃದಯವಲ್ಲ, ಅದು ಒಂದು ಉದ್ಯೋಗವಾಗಿದೆ. ಪ್ರೇಸ್ ದ ಲಾರ್ಡ್. ದಶಮಾಂಶ ಕೊಡುತ್ತೇನೆ, ಚರ್ಚ್ ಹೇಳುತ್ತದೆ, ಅದಕ್ಕಾಗಿ ದಶಮಾಂಶ ಕೊಡುತ್ತೇನೆ. ಒಳ್ಳೆಯದಾಗುತ್ತದೆ, ನಾನು ದಶಮಾಂಶ ಕೊಡುತ್ತೇನೆ. ಆದರೆ ಪ್ರೀತಿ ಎಲ್ಲಿದೆ? ಎಲ್ಲಿದೆ? ನಿಮಗೆ ಅದನ್ನು ಹೇಳಿದ್ದಾನೆ ಮಾಡಲಿಕ್ಕೆ. ಪ್ರೇಸ್ ದ ಲಾರ್ಡ್. ಹೀಗೆ ಹೇಳಲಾಗಲು ಸಾಧ್ಯವಿಲ್ಲ, ನಾನು ದೇವರ ಸೇವೆ ಮಾಡಲು ಚರ್ಚ್ಗೆ ಹೋಗುತ್ತೇನೆ ಎಂದು. ಚರ್ಚ್ಗೆ ಬರುವುದು ಪ್ರಭುವಿನ ಸೇವೆ ಅಲ್ಲ. ಪ್ರಭುವಿನ ಸೇವೆಯನ್ನು ಹೇಗೆ ಮಾಡಲಿ? ನೀವು ಚರ್ಚ್ಗೆ ಬರ್ತಾ ಇದ್ದೀರಾ? ಯಾರಿಗಾದ್ರೂ ಕರೆದುಕೊಂಡು ಬನ್ನಿ. ಸಿಂಪಲ್. ಆಗ ನೀವು ಹೇಳಬಹುದು, ನಾನು ಚರ್ಚ್ಗೆ ಹೋಗಿದ್ದೆ ಮತ್ತು ಪ್ರಭುವಿನ ಸೇವೆ ಮಾಡಿದೆ. ಮತ್ತು ಯಾರಿಗಾದರೂ ನಾನು ಯೇಸು ಸ್ವಾಮಿಯನ್ನು ಬಗ್ಗೆ ತಿಳಿಯುವ ಅವಕಾಶ ಕೊಟ್ಟೆ. ಯಾರಿಗೆ ನೀವು ಕರೆದುಕೊಂಡು ಬಂದಿದೆಯಾ? ನೀವು ಅವರಿಗೆ ಹಿಡಿದುಕೊಂಡು ನಿಲ್ಲುತ್ತೀರಿ, ಅವರಿಗೆ ಪ್ರಾರ್ಥನೆ ಮಾಡುತ್ತೀರಿ, ಏಕೆಂದರೆ ಇವರು ತಮ್ಮ ಜ್ಞಾನದಲ್ಲಿ ಮುಂದೆ ಬೆಳೆಯಬೇಕೆಂದು. ಸಂಡೆ ಅವರು ಬರಬೇಕೆಂದು ನೀವು ಅದನ್ನು ನೋಡಿಕೊಳ್ಳುತ್ತೀರಿ. ನೀವು ಸೆಲ್ನಲ್ಲಿ ನಡೀರಿ, ಸಹೋದರನೇ ನೀನು ಸೆಲ್ಲಲ್ಲಿ ನಡೀರಿ, ಸಹೋದರ ನೀನು ಅಲ್ಲಿ ನಡೀರಿ. ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಸೇವೆ ಮಾಡುತ್ತಿದ್ದೀರಿ. ಇದಕ್ಕೆ ನಾವು ದೇವರ ಸೇವೆ ಅನ್ನಬಹುದು. ಆವಾಗ ನೀವು ಅದನ್ನು ಮಾಡುತ್ತಿದ್ದೀರಿ, ದೇವರು ನಿಮಗೆ ಮಾಡಲು ಹೇಳಿದ್ದನು. ಇದಕ್ಕೆ ನಾವು ಸೇವೆ ಅನ್ನಬಹುದು. ಬರೀ ನೀವು ಚರ್ಚಲ್ಲಿ ಬಂದರೆ ಅದಕ್ಕೆ ನಾವು ಸೇವೆ ಅನ್ನುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ. ಪ್ರಭುವಿನ ಸೇವೆ ಮಾಡಲು ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ ಮತ್ತು ನಿಮ್ಮ ಪವಿತ್ರ ಕರವನ್ನು ಮೇಲೆ ಕೆತ್ತಿರಿ ಮತ್ತು ಮಾತನಾಡಿರಿ ಅನ್ಯ ಭಾಷೆಯಲ್ಲಿ. ನಿಮ್ಮ ಕೈಗಳನ್ನು ಎತ್ತಿ ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ.
ಹಾಲೆಲೂಯಾ. ನಾವು ಹೇಳುವ ಪ್ರಾರ್ಥನೆಯನ್ನು ನೀವು ಮನಸ್ಸಿನಿಂದ ಮಾಡಿರಿ ಮತ್ತು ಬಾಯಿ ತೆಗೆದು ಹೇಳಿರಿ. ನಿಮ್ಮ ಹೃದಯವನ್ನು ಪ್ರಭುವಿನ ಸೇವೆಗೋಸ್ಕರ ತಯಾರಿ ಮಾಡಿಕೊಳ್ಳಿರಿ. ನೀವು ಮೊದಲೇ ಸಾರಿ ಬಂದಿದ್ದರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ನೀವು ಮೊದಲೇ ಸಾರಿ ಬಂದಿದ್ದರೆ ಎದ್ದು ನಿಂತುಕೊಳ್ಳಬಹುದು. ಜೋರಾಗಿ ಚಪ್ಪಾಳೆ ತಟ್ಟೆ ನಾವು ಇವರಿಗೆ ಸ್ವಾಗತ ಮಾಡುತ್ತೇವೆ. ನಾನು ಬಯಸುತ್ತೇನೆ ನಮಗೆ ತಿಳಿದಿರುವ ಸತ್ಯ ನಿಮಗೂ ಗೊತ್ತಾಗಬೇಕೆಂದು. ನಮ್ಮ ಮಾತುಗಳು ನಿಮಗೆ ಬಹಳ ಟೈಮ್ ಅವರೆಗೆ ಅದು ಗೊತ್ತಾಗುವುದಿಲ್ಲ. ನೀವು ಯೇಸುವನ್ನು ಸ್ವಾಮಿಯಾಗಿ ಸ್ವೀಕರಿಸಿದಾಗ ಮಾತ್ರ ನಿಮಗೆ ಅದು ತಿಳಿಯುವುದು. ಈ ಪ್ರಾರ್ಥನೆಯನ್ನು ನನ್ನ ಹಿಂದೆ ನೀವು ಮಾಡಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಮತ್ತು ನಿಮ್ಮ ಬಾಯಿಯಿಂದ ಹೇಳಿರಿ ಮತ್ತು ಹೃದಯದಿಂದ ನಂಬಿ ಹೇಳಿರಿ. ನಾವು ಏನು ಹೇಳಿದೆವು ಅದು ನಿಮಗೆ ತಿಳಿಯಲು ಪ್ರಾರಂಭವಾಗುವುದು. ನನ್ನ ಪ್ರಿಯ ಪಿತನೇ, ನಾನು ವಿಶ್ವಾಸ ಮಾಡುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ಪರಮೇಶ್ವರನ ಜೀವಂತ ಮಗನಲ್ಲಿ ನಾನು ವಿಶ್ವಾಸ ಮಾಡುತ್ತೇನೆ. ಯೇಸು ಸ್ವಾಮಿಯವರು ನನ್ನನ್ನು ಉಳಿಸಲು ಸತ್ತರು ಮತ್ತು ದೇವರ ಆತನನ್ನು ಸತ್ತರೊಳಗಿಂದ ಮೂರನೇ ದಿನ ಎಬ್ಬಿಸಿದನು, ಜೀವಂತವಾಗಿ ಎಬ್ಬಿಸಿದನು. ಅವನು ಯಾವಾಗ ಎಬ್ಬಿಸಲ್ಪಟ್ಟನೋ ನಾನು ಆವಾಗ ಜೀವಂತನಾದೆನು. ನಾನು ಇವಾಗ ಯೇಸು ಸ್ವಾಮಿಯನ್ನು ಜೀವಂತ ಮಗನ ಜೀವಂತ ತಂದೆಯ ಜೀವಂತ ಮಗನನ್ನು ನನ್ನ ಆತ್ಮದಲ್ಲಿ ಕರೆಯುತ್ತೇನೆ. ನನ್ನ ಪ್ರಭು ಆಗಲು, ನನ್ನ ಸ್ವಾಮಿ ಆಗಲು ಮತ್ತು ನಾನು ಘೋಷಣೆ ಮಾಡುತ್ತೇನೆ, ಇವತ್ತಿನಿಂದ ಯೇಸು ಸ್ವಾಮಿ ದೇವರ ಮಗನು ನನ್ನ ಪ್ರಭು ಆಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ಇವತ್ತು ನನ್ನ ಉದ್ಧಾರ ಆಗಿದೆ. ಇವತ್ತಿನಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಇವತ್ತಿನಿಂದ ನನ್ನ ಹತ್ತಿರ ನಿತ್ಯ ಜೀವವಿದೆ. ಯೇಸುವಿನ ನಾಮದಲ್ಲಿ ಆಮೇನ್. ನೀವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಬಹುದು. ಹಲ್ಲೆಲೂಯಾ. ನಾನು ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ, ನೀವು ಎದ್ದು ನಿಂತುಕೊಳ್ಳಬಹುದು. ಪ್ರಭು, ನಾನು ಪ್ರಾರ್ಥನೆ ಮಾಡುತ್ತೇನೆ ನಿನ್ನ ಎಲ್ಲ ಮಕ್ಕಳಿಗೋಸ್ಕರ. ಇವಾಗ ಅವರು ತಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ನಾನು ಬೇಡುತ್ತೇನೆ, ಯೇಸು ಸ್ವಾಮಿಯ ಹೆಸರು ಇವರ ಜೀವನದ ಮೇಲೆ ಯಾವಾಗಲೂ ಇರಲಿ ಯೇಸುವಿನ ನಾಮದಲ್ಲಿ. ತಾನು ಯಾವುದೇ ಅಧಿಕಾರವತ್ತ ಕುಯುಕ್ತಿ ಇಲ್ಲ ಇವರ ಮೇಲೆ ಯೇಸುವಿನ ನಾಮದಲ್ಲಿ. ನಾನು ಇವರಿಗೆ ಆಶೀಷ್ ಕೊಡುತ್ತೇನೆ, ನಿಮ್ಮ ಬುದ್ಧಿಯ ಮೂಲಕ, ನಿಮ್ಮ ಜ್ಞಾನದ ಮೂಲಕ, ನಿಮ್ಮ ಆಶಯ ಮೂಲಕ, ನಿಮ್ಮ ಪ್ರೀತಿಯ ಮೂಲಕ ಮತ್ತು ನಿಮ್ಮ ಆತ್ಮದ ಮೂಲಕ. ಇವತ್ತಿನಿಂದ ಇವರು ಆಶೀಷಿತಾಗಿದ್ದಾರೆ ಮತ್ತು ಇವತ್ತಿನಿಂದಲೇ ಇವರು ತಮ್ಮ ಜೀವಿತದಲ್ಲಿ ನಿಮ್ಮ ಆಶೀಷಿತನ್ನು ಕಾಣುವರು. ಯೇಸು ಸ್ವಾಮಿಯ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಪ್ರೇಸ್ ದ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು ಮತ್ತು ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆ ತಟ್ಟಬಹುದು. ಸಮಯವಾಗಿದೆ. ನಿಮ್ಮ ದಶಮಾಂಶವನ್ನು ಮತ್ತು ನಿಮ್ಮ ಕಾಣಿಕೆಯನ್ನು ಕೊಡುವ ಸಮಯವಾಗಿದೆ. ನಮ್ಮನ್ನ ಸಹಾಯ ಮಾಡುವರು. ಜೋರಾಗಿ ಚಪ್ಪಾಳೆ ತಟ್ಟಬಹುದು ಅವರಿಗೋಸ್ಕರ. ದೇವನು ತನ್ನ ಮಹಾನಿದಾನಿ,
ಕೊಟ್ಟನು ಬದುಕಲು ನನಗೆ ಭರವಸೆಯ ಮೇರೆಗೆ ಯಾವಾಗಲೂ ನಡೀರಿ ಅವನು ಕಲಿಸಿದನು ಬದುಕಲು ನನಗೆ ಯಾವಾಗೂ ಭರವಸೆ ಮೇರೆ ನಡೆಯಿರಿ ದೇವರು ನನ್ನ ಮಹಾನಿದೆ ಅವಳೇ ಜೀವನ ಅಪೂರ್ಣ ಇದೆ ದೇವರು ನನ್ನ ಮಹಾನಿದೆ ಅವಳಿಲ್ಲದ ಜೀವನ ಅಪೂರ್ಣ ಇದೆ ಅವಳಿಲ್ಲದ ಜೀವನ ಅಪೂರ್ಣ ಇದೆ ಅವಳಿಲ್ಲದ ಜೀವನ ಅಪೂರ್ಣ ಇದೆ ಧನ್ಯವಾದ ಹೇಳುತ್ತೇವೆ ಪ್ರಭು ಪರಮೇಶ್ವರ, ನಿಮ್ಮ ದಯೆಗೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳ್ತೇವೆ, ಧನ್ಯವಾದ ಹೇಳ್ತೇವೆ. ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳ್ತೇವೆ. ಈ ಸಮಯ ನೀವು ನಮಗೋಸ್ಕರ ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದ ಹೇಳ್ತೇವೆ. ನಮ್ಮ ಕಾಣಿಕೆ ಮತ್ತು ನಮ್ಮ ದಶಮಾಂಶದ ಮೂಲಕ ನಾವು ನಿಮಗೆ ಸನ್ಮಾನ ಮಾಡಬೇಕು. ಈ ಬೇಡು ಮತ್ತು ಈ ಕಾಣಿಕೆಯು ನಿಮಗೆ ಒಪ್ಪಿಗೆಯಾಗಿದೆ. ಹೇಗೆ ಕೊಟ್ಟಿದ್ದೇವೆ ಹಾಗೆ 100ರಷ್ಟು 1000 ಅದು ತಿರುಗಿ ಬರುತ್ತಾ ಇದೆ ಯೇಸುವಿನ ನಾಮದಲ್ಲಿ. ಇವರಿಗಾಗಿ ಹೊಸ ಬಾಗಿಲು ತೆರೆಯುತ್ತಿದ್ದಾವೆ ಯೇಸುವಿನ ನಾಮದಲ್ಲಿ. ಹೊಸ ಬಿಸ್ನೆಸ್ ಅನ್ನು ಚಾಲೂ ಮಾಡುವ, ಓಪನ್ ಮಾಡುವ ಬುದ್ಧಿ, ಜ್ಞಾನ ಮತ್ತು ಶಕ್ತಿ ಇವರಲ್ಲಿ ಬರ್ತಾ ಇದೆ ಯೇಸುವಿನ ನಾಮದಲ್ಲಿ. ಧನ್ಯವಾದ ಹೇಳ್ತೇವೆ, ಧನ್ಯವಾದ ಹೇಳ್ತೇವೆ. ನೀವೇ ಇಚ್ಛೆ ಮತ್ತು ಕೆಲಸವನ್ನು ಮಾಡುವ ಪರಿಣಾಮವನ್ನು ತರುತ್ತೀರಿ. ನೀವು ಇವರಲ್ಲಿ ಇಚ್ಛೆ ನುಡಿಸುತ್ತಿದ್ದೀರಾ, ದೊಡ್ಡ ದೊಡ್ಡ ಕೆಲಸವನ್ನು ಮಾಡುವುದಕ್ಕೆ ನೀವು ಆ ಸಮಯವನ್ನು ಉಂಟು ಮಾಡ್ತಾ ಇದ್ದೀರಾ, ಅವರು ಆ ಕೆಲಸವನ್ನು ಮಾಡಬೇಕೆಂದು ನಾವು ಈ ಕಾಣಿಕೆಯ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡಿದ್ದೇವೆ. ನಾವು ಘೋಷಣೆ ಮಾಡುತ್ತೇವೆ, ಇದು ನಿಮ್ಮ ರಾಜ್ಯವನ್ನು ಬೆಳೆಸುತ್ತಿದೆ ಯೇಸುವಿನ ನಾಮದಲ್ಲಿ. ಮಲ್ಟಿಪಲ್ ನ ನಿಯಮ ಇದರ ಮೇಲೆ ಚಾಲು ಇದೆ ಯೇಸುವಿನ ನಾಮದಲ್ಲಿ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೆನ್. ಪ್ರೇಸ್ ದ ಲಾರ್ಡ್. ಕೆಲವು ವಿಶೇಷ ಅನೌನ್ಸ್ಮೆಂಟ್ ಘೋಷಣೆಗಳು ಇದ್ದಾವೆ. ಮೊಟ್ಟ ಮೊದಲನೇ ಘೋಷಣೆಯಾಗಿದೆ, 1 ಗಂಟೆಗೆ ನಮ್ದು ಇಂಗ್ಲಿಷ್ ಸರ್ವಿಸ್ ಇರುತ್ತದೆ. ಎಷ್ಟು ಗಂಟೆಗೆ? 1 ಗಂಟೆಗೆ. ಅಲ್ಲಿ ನೀವು ಇಂಗ್ಲಿಷ್ ಜನರನ್ನು ನೀವು ಹುಡುಕುತ್ತಿದ್ದೀರಾ, ನೀವು ಅಲ್ಲಿ ಹೇಳಬಹುದು. ನೀವು ಕ್ರಿಶ್ಚಿಯನ್ ಇರ್ಬೋದು, ನೀವು ನಾನ್ ಕ್ರಿಶ್ಚಿಯನ್ ಇದ್ದರೂ ಹೇಳಬಹುದು. ಒಂದೇ ಚರ್ಚ್ ಚಾಲು ಇದೆ, ಬೇರೆದೆಲ್ಲ ಬಂದಾಗಿದೆ. ದೇವರು ಬಯಸುವುದಿಲ್ಲ ಯಾರು ಕಳೆದು ಹೋಗಬೇಕೆಂದು. ಇದು ಬರೀ 9 ಡಿಸ್ಟೆನ್ಸ್ ಇದೆ ಮತ್ತು ನೀವು ಯಾರಿಗೂ ಹೇಳಬಹುದು ಮತ್ತು ಯಾರನ್ನಾದ್ರೂ ಕರ್ಕೊಂಡು ಬರಬಹುದು. ಒಂದು ಚರ್ಚ್ನಿಂದ ತೆಗೆದು ಹಾಕುವುದಕ್ಕೆ ಅಲ್ಲ, ಅವರಿಗೆ ಒಂದು ಚರ್ಚ್ ಕೊಡುವುದಕ್ಕಾಗಿ. ಪ್ರೇಸ್ ದ ಲಾರ್ಡ್. ಆದ ಮೇಲೆ ದೊಡ್ಡ ವಿಷಯವಿದೆ. 25 ಜನವರಿಗೆ ನಮ್ಮದು ಹೀಲಿಂಗ್ ಸಭೆ ಇದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ವಾವ್. ಈ ಸಮಯಕ್ಕೆ ಜನರಿಗೆ ಆರೋಗ್ಯವಾಗಿರುವುದು ಬಹಳ ಮುಖ್ಯವಾಗಿದೆ. ದೈಹಿಕ ಚಂಗಾಯಿ, ಅದು ಭಾವನಾತ್ಮಕ ಚಂಗಾಯಿ, ಆರ್ಥಿಕವಾದ ಚಂಗಾಯಿ, ಶಾರೀರಿಕವಾದ ಆರೋಗ್ಯ ಚಂಗಾಯಿ, ಎಲ್ಲ ಮಕ್ಕಳು ಮತ್ತು ಟೀನೇಜರ್ ಎಲ್ಲ ಮನಸ್ಸುಗಳನ್ನು, ಅವರ ಮೈಂಡನ್ನು ಪೂರ್ತಿಯಾಗಿ ಕೆಡಿಸಲಾಗುತ್ತಿದೆ. ನಾನು ಇದನ್ನು ಪ್ಲಾನ್ ಮಾಡಿರಲಿಲ್ಲ, ಆದ್ರೆ ದೇವರು ಹೇಳಿದ್ದಾರೆ ಮಾಡಬೇಕು. ವಾವ್. ಕೋವಿಡ್-19 ಇದೇ ಸಮಯವಾಗಿದೆ. ಜನರಿಗೆ, ಬಹಳಷ್ಟು ಜನರಿಗೆ ಚಂಗಾಯದ ಅವಶ್ಯಕತೆ ಇದೆ. ಆ ಸಮಯವನ್ನು ನಾವು ಸ್ವಲ್ಪ ಇದೆ, ಅದನ್ನು ನಾವು ಉಪಯೋಗಿಸಬೇಕು. ಪ್ರೇಸ್ ದ ಲಾರ್ಡ್. ಜನರಿಗೆ ಹೇಳಲು ಪ್ರಾರಂಭ ಮಾಡಿರಿ, ಅವರಿಗೆ ಕರೆಯಲು ಪ್ರಾರಂಭಿಸಿರಿ, ನೀವು ಇಲ್ಲಿ ಬರಬಹುದು ಎಂದು. ಇದು ಬಹಳ ಸ್ಪೆಷಲ್ ಆಗಿದೆ. ನಾನು ನಿಮ್ಗೆ ಹೇಳಬಹುದು, 25ನೇ ತಾರೀಕಿನ ಈ ಚಂಗಾಯಿಯ ಸಭೆಯು ಬಹಳ ಸ್ಪೆಷಲ್ ಆಗಿರುತ್ತದೆ. ಜನರಿಗೆ ಹೇಳಿರಿ, ನೀವು ಇದು ಬರೀ ಭಾವನಾತ್ಮಕವಲ್ಲ, ಶಾರೀರಿಕವಾಗಿಯೂ ಇದು ಚಂಗಾಯಿಯ ದಿನವಾಗಿದೆ. ಬಹಳಷ್ಟು ಜನರಿಗೆ ಮಾನಸಿಕವಾದ ತೊಂದರೆಗಳಿವೆ, ಬಹಳಷ್ಟು ಪ್ರಾಬ್ಲಮ್ಗಳಿವೆ. ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಮಕ್ಕಳಿಗೂ ಗೊತ್ತಿಲ್ಲ ಸ್ಕೂಲ್ ಯಾವಾಗ ತೆರೆಯುವುದೆಂದು, ಇವರಿಗೂ ಕೂಡ ಗೊತ್ತಿಲ್ಲ ಯಾವಾಗ ತೆರೆಯುವುದು. ಬಹಳಷ್ಟು ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳಿವೆ. ಅವರ ಒಳಗೆ ಸೀಟು ಅಡಗಿದೆ, ಅವರಲ್ಲಿ ಗಲಿಬಿಲಿ ಗೊಂದಲ ತುಂಬಿದೆ. ಮತ್ತು ಪರಮೇಶ್ವರನು ಹೇಳಿದ್ದಾರೆ, ನಾನು ಅವರೆಲ್ಲರಿಗೂ ಚಂಗಾಯಿ ಕೊಡಲು ಬಯಸುತ್ತೇನೆ ಎಂದು. ಪ್ರೈಸ್ ದ ಲಾರ್ಡ್. ಎಕ್ಸಾಕ್ಟ್ ದಿವಸವಾಯಿತು ದೇವರು ನಮ್ಗೆ ಇದನ್ನು ಹೇಳಿದ್ದಾರೆ. ಮಾನಸಿಕವಾದ ಮತ್ತು ಭಾವನಾತ್ಮಕ ಚಂಗಾಯಿ, ಹೀಲಿಂಗ್. ಬಹಳಷ್ಟು ಜನರು ತಮ್ಮ ಪ್ರೀತಿಯ ಜನರನ್ನು ಕಳೆದುಕೊಂಡಿದ್ದಾರೆ. ನಾನು ಹೇಳುವುದಿಲ್ಲ ಈ ಕೋವಿಡ್ ದೊಡ್ಡದಿತ್ತೆಂದು, ಮತ್ತು ಆ ರೋಗದಿಂದ ಅವರಿಗೆ ಗುಣ ಆಗುತ್ತಿತ್ತು. ಆದ್ರೇನು ಬಹಳ ಅದ್ಭುತವಾಗಿ ಜನರಿಗೆ ಹೇಳಿರಿ ಮತ್ತು ಜನರಿಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು. ದೇವರು ದೊಡ್ಡ ಕಾರ್ಯವನ್ನು ಮಾಡಲು ಬಯಸುತ್ತಿದ್ದಾರೆ.
ಇದು ಆತನ ಪ್ರೀತಿಯಾಗಿದೆ. ನೀವು ಎದ್ದು ನಿಂತುಕೊಳ್ಳಬಹುದು ಮತ್ತು ದೇವರಿಗೆ ಧನ್ಯವಾದ ಹೇಳಬಹುದು. ನಿಮ್ಮ ಪವಿತ್ರ ಕರವನ್ನು ಮೇಲೆ ಕೆತ್ತಿರಿ ಮತ್ತು ದೇವರಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ ದೇವರಿಗೆ. ನೀವು ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ. ಜನರು ಬೇಡಿಕೊಳ್ಳುತ್ತಿದ್ದಾರೆ, ಆದರೆ ನೀವು ದೇವರ ಸೇವೆ ಮಾಡಲು ಬಯಸುತ್ತಿದ್ದೀರಾ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ ನಿಮ್ಮ ಜೀವಿತಕ್ಕೋಸ್ಕರ. ಧನ್ಯವಾದ ಹೇಳಿರಿ ದೇವರಿಗೆ. ನೀವು ಪರಮೇಶ್ವರಿಗೆ ಪ್ರೀತಿ ಮಾಡುತ್ತೀರಿ. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಪರಮ ಪಿತನ ಪ್ರೀತಿ, ಸುಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಅನುನ್ಯತೆ ಮತ್ತು ನಡೆಸುವುದಕ್ಕೆ ಯಾವಾಗಲೂ ನಮ್ಮ ಜೊತೆ ಇರುವುದು. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ನಮ್ಮ ಶುಭ ಕೃಪೆಯು ನನ್ನ ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ವಚನವು ಕಾರ್ಯ ಮಾಡುತ್ತದೆ. ಸಂತೋಷವಾಗಿರ್ರಿ. Subscribe to our channel, hit the bell icon, like, comment and share. Thank you and God bless you.